ಹೇಳಿರುವಂಥ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಪ್ಪ ಯೆರೂಸಲೇಮಿಗೋಸ್ಕರ ಬೇಡ್ತೇನೆ ದೇವರೇ, ಇಸ್ರಾಯೇಲ್ ದೇಶಕ್ಕೋಸ್ಕರ ಬೇಡ್ತೇನೆ ದೇವರೇ. ಕರ್ತನೆ ಈ ಸಮಯದಲ್ಲಿ ಕರ್ತನೆ ಯುದ್ಧಗ್ರಸ್ತವಾಗಿರುವಂಥ ಅಪ್ಪ ಇಸ್ರೇಲ್ ಮತ್ತು ಇರಾನ್ ದೇಶಗಳನ್ನು ಕರ್ತನೆ ನಿಮ್ಮ ಹಸ್ತಕ್ಕೆ ಒಪ್ಪಿಕೊಡ್ತೇನೆ ದೇವರೇ. ಹೌದು ಸ್ವಾಮಿ ಕರ್ತನೆ, ಅಪ್ಪ ದೇವರೇ ನೀವು ಸ್ತೋತ್ರ ದೇವರು ಕರ್ತನೆ. ಅಪ್ಪ ನೀವು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ನೀವು ವಾಗ್ದಾನ ಮಾಡ್ತಾ ದೇವರು ನೀವು ಸ್ವಾಮಿ ಕರ್ತನೆ. ಅಪ್ಪ ಇಸ್ರಾಯೇಲ್ ಜನರಿಗೋಸ್ಕರ ಕರ್ತನೆ, ಅಪ್ಪ ನೀವು ಜನರಿಗೆ ಕರ್ತನೆ ಎಲ್ಲವನ್ನು ಮಾಡಿದ ದೇವರು ನೀವು ಸ್ವಾಮಿ ಕರ್ತನೆ. ಅದನ್ನ ಕರ್ತನೆ ಈ ಸಮಯದಲ್ಲಿ ಕೊಡ್ಕೊಡ್ತೇನೆ, ನಾವು ನಿಮ್ಮನ್ನು ಬೇಡಿಕೊಳ್ತೇನೆ ದೇವರೇ. ಇಸ್ರಾಯೇಲ್ ದೇಶವನ್ನು ಕರ್ತನೆ ಅಪ್ಪ ಈ ಯುದ್ಧ ಭೀತಿಯನ್ನು ಕರ್ತನೆ ತಪ್ಪಿಸಿ ಕಾಪಾಡಬೇಕಾಗಿ ಬಿಡ್ತೇನೆ ದೇವರೇ ಕರ್ತನೆ. ಅದರೊಂದಿಗೆ ಕರ್ತನೆ ಇರಾನ್ ದೇಶ ಕೂಡ ಕರ್ತನೆ ಅಪ್ಪ ಯಾರು ಕೂಡ ನಾಶವಾಗೋದು ಕರ್ತನೆ ಅಪ್ಪ ನಿಮ್ಮ ಚಿತ್ತವಲ್ಲ ಸ್ವಾಮಿ ಕರ್ತನೆ. ಅದನ್ನು ಕರ್ತನೆ ಇರಾನ್ ದೇಶವಾದರೂ ಕೂಡ ಕರ್ತನೆ ಅದು ಕೂಡ ನಾಶವಾಗದೆ ಕರ್ತನೆ ಆ ಜನರು ಕೂಡ ಕರ್ತನೆ ಅಪ್ಪ ನಿಮ್ಮ ಪ್ರೀತಿನ ಅರಿತುಕೊಳ್ಳುವರಾಗುವಂತೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಕರ್ತನೆ ನಿಮ್ಮನ್ನು ಅರಿತುಕೊಂಡು ನಿಮ್ಮ ಬಳಿಗೆ ಬರುವವರಾಗುವಂತೆ ಅವರ ಸಂಗಡ ಕೂಡ ಕರ್ತನೆ ನೀವು ಮಾತನಾಡಬೇಕಾಗಿ ಬಿಡ್ತೇನೆ ದೇವರೇ. ದೇವರೇ ಸ್ತೋತ್ರ ಸ್ವಾಮಿ ಕರ್ತನೆ. ಅಪ್ಪ ಎರಡು ಮಧ್ಯದಲ್ಲಿ ದೇಶಗಳ ಮಧ್ಯೆ ಕರ್ತನೆ ಇರುವ ಕದನವು ಕರ್ತನೆ ಅದು ನಿಂತು ಹೋಗಿ ಅಲ್ಲಿ ಸಮಾಧಾನವು ನೆಲೆಗೊಳ್ಳುವಂತೆ ನೀವು ಸಹಾಯ ಮಾಡಿ ನಡೆಸ್ಕೊಳ್ಬೇಕಾಗಿ ಬಿಡ್ತೇನೆ ದೇವರೇ. ದೇವರೇನು ಸ್ತೋತ್ರ ಸ್ವಾಮಿ ಕರ್ತನೆ. ಅಪ್ಪ ನೀವು ಆ ರೀತಿ ಮಾಡುವಂಥ ದೇವರ ನೀವಾಗೋದಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ ದೇವರೇ. ಮತ್ತೊಂದು ಆವರ್ತಿ ಕರ್ತನೆ ಅಪ್ಪ ಈ ನಮ್ಮ ಈ ಆಲಯವನ್ನು ಕರ್ತನೆ ಅಪ್ಪ ಆಲಯ ಸುತ್ತಮುತ್ತ ಒಟ್ಟಾರವನ್ನು ಅಪ್ಪ ನಿಮ್ಮ ಮಗನ ಪರಿಶುದ್ಧ ರಕ್ತದ ಬೇಲೆಯಲ್ಲಿ ಭದ್ರಪಡಿಸ್ತಾ ಬರಲಿಕ್ಕೆ ನಮ್ಮ ಪ್ರೇಯರ್ ಕೂಡ ತಕ್ಕ ಸಮಯದಲ್ಲಿ ಬರುವಂತೆ ಸಹಾಯ ಮಾಡಿ ನಡೆಸ್ಕೊಳ್ಬೇಕಾಗಿ ಬೇಡ್ತಿದ್ದ. ಇದನ್ನು ಆರಾಧನೆ ಆದಿಯಿಂದ ಅಂತ್ಯವರು ಕಡೆ ಕರ್ತನೆ ನಿಮ್ಮ ಮಹಿಮೆ ನಿಮ್ಮ ಪ್ರಭಾವ ನಾವೇನೆಲ್ಲರೂ ಕಾಣುವಂತೆ ನಮಗೆ ಸಹಾಯ ಮಾಡಿ ನಡೆಸ್ಕೊಳ್ಬೇಕಾಗಿ ಬೇಡಿಕೊಳ್ತಾ ಪ್ರಾರ್ಥನೆ ಪ್ರಭು ನಿಮ್ಮ ಕುಮಾರನು ನಮ್ಮ ರಕ್ಷಕನ ಒಡೆಯನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಲ್ಲಿ ನಿಮಗೆ ಸಮರ್ಪಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿയുള്ള ಪರಲೋಕದ ನಮ್ಮ ತಂದೆಯೇ, ಆಮೇನ್. Thank you, Jesus. We worship you, Lord. We adore you, O Father. Thank you, Father. Thank you, Jesus. Thank you, Master. We love you, O Father. Thank you, Father. God, thank you, Jesus, for this wonderful opportunity that you are giving us to worship you, O Father. God, we love you, O Father. We are so thankful to you for all that you have done in our life, O Father. Thank you, O Master. Thank you, Jesus. Today, that all we are, that's all because of your grace. Thank you, O Father. Thank you, Lord. Thank you, O Father. Today, help us to worship you with all heart, O Father. Thank you, O Father. Let your name alone be glorified. In Jesus' name we pray. Amen. Amen. Praise the Lord. ನಮ್ಮ ಯೇಸುವಿನ ನಾಮ ಅದು ಅದ್ಭುತ ಕಾರ್ಯಗಳನ್ನು ಮಾಡುವ ನಾಮ, ಅದು ಅತಿಶಯ ಕಾರ್ಯಗಳನ್ನು ಮಾಡುವಂಥ ನಾಮ, ಅದು ಅದ್ಭುತಗಳನ್ನು ಮಾಡುವಂಥ ನಾಮ, ಮಹತ್ ಕಾರ್ಯಗಳನ್ನು ಮಾಡುವಂಥ ನಾಮ. ಬನ್ನಿರಿ ನಾವೆಲ್ಲರೂ ಎದ್ದು ನಿಂತು ಆತನ ಮಹಾ ಕಾರ್ಯಗಳನ್ನು ನೆನೆಸುತ್ತಾ ಆತನಿಗೆ ಜಯವನ್ನು ಹಾಡೋಣ. ಕೈಗಳು ತಟ್ಟುತ್ತಾ
ಗೆಲುವಾಗ ಜಯವು ಕೈಯಲಿ ಯೇಸುನಾಮ ನನ್ನ ಬಾಯಲಿ ಗೆಲುವಾಗ ಜಯವು ಕೈಯಲಿ ಬೋಲು ಜಯ 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 ಯೇಸುನಾಮದಲ್ಲಿ ಬೋಲು ಜಯ 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 ಯೇಸು ರಕ್ತದಲ್ಲಿ ಜಯ ಬೋಲು ಜಯ 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 ಯೇಸು ನಾಮದಲ್ಲಿ ಬೋಲು ಜಯ 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 ಯೇಸು ರಕ್ತದಲ್ಲಿ ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ ಕಷ್ಟಗಳು ಎಂದು ಬಂದರು ಯೆಹೋವ ಈರೇ ನನ್ನ ನಡೆಸುವ ಸೋಲುವ ಸಮಯ ಬಂದರು ಯೆಹೋವ ನಿಲ್ಲಿಸಿ ಜಯವ ಕೊಡುವನು ಬೋಲು ಜಯ 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 ಯೇಸು ನಾಮದಲ್ಲಿ ಬೋಲು ಜಯ 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 ಯೇಸು ರಕ್ತದಲ್ಲಿ ಯೇಸು ಫಾದರ್ ಬೋಲು ಜಯ 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 ಯೇಸು ನಾಮದಲ್ಲಿ ಬೋಲು ಜಯ 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 ಯೇಸು ರಕ್ತದಲ್ಲಿ ಹುಟ್ಟು ಕುಂಟನು ನಡೆದದು ಯೇಸುವೇ ನಿನ್ನ ನಾಮದಿಂದ ಸಕಲ ಪಾಪವು ನೀಗುವುದು ಯೇಸುವೇ ನಿನ್ನ ರಕ್ತದಿಂದ ಹುಟ್ಟು ಕುಂಟನು ನಡೆದದು ಯೇಸುವೇ ನಿನ್ನ ನಾಮದಿಂದ ಸಕಲ ಪಾಪವು ನೀಗುವುದು ಯೇಸುವೇ ನಿನ್ನ ರಕ್ತದಿಂದ ಯೇಸುವೇ ನಿನ್ನಿಂದ ಗುಣವದೇನ ಗುಣವದೇ ಯೇಸುವೇ ನಿನ್ನ ರಕ್ತದಿಂದ ಶುದ್ಧನದೇನ ಶುದ್ಧನದೇ ಬೋಲು ಜಯ 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 ಯೇಸು ನಾಮದಲ್ಲಿ ಬೋಲು ಜಯ 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 ಯೇಸು ರಕ್ತದಲ್ಲಿ ಬೋಲು ಜಯ 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 ಯೇಸು ನಾಮದಲ್ಲಿ ಬೋಲು ಜಯ 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 ಯೇಸು ರಕ್ತದಲ್ಲಿ ಬೋಲು ಜಯ 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 ಯೇಸು ನಾಮದಲ್ಲಿ ಬೋಲು ಜಯ 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 ಯೇಸು ರಕ್ತದಲ್ಲಿ ಬೋಲು ಜಯ 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 ಯೇಸು ನಾಮದಲ್ಲಿ ಬೋಲು ಜಯ 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 ಯೇಸು ರಕ್ತದಲ್ಲಿ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ 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 ಎಬಿನೆಸರ್ ಎಬಿನೆಸರ್
ಅರುಣೋದಯ ಸ್ತೋತ್ರಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಯಶರ ಯಶರ ಸರ್ವಶಕ್ತನೇ ಯಶರ ಯಶರ ಸರ್ವಶಕ್ತನೇ ಸರ್ವಶಕ್ತನೇ ಯಶರ ಯಶರ ಅರುಣೋದಯ ಸ್ತೋತ್ರಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅರುಣೋದಯ ಸ್ತೋತ್ರಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ. Thank you, Jesus. Thank you, Lord. We glorify you, oh Father. Thank you, Lord. ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಾಜ್ಞವನ್ನು ಅರ್ಪಿಸುವ ನಮ್ಮ ಯೇಸುವಿಗೆ ಸ್ತೋತ್ರಗಳ ಯಾಜ್ಞವನ್ನು ಅರ್ಪಿಸುವ ನಮ್ಮ ಯೇಸುವಿಗೆ ಹಲ್ಲೆಲೂಯಾ 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 ಸರ್ವತನನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಸರ್ವತನನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಹಲ್ಲೆಲೂಯಾ 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 ಏಕಾಧಿಪತಿಯು ರಾಜರಾಜನು ಕರ್ತನ ಕರ್ತನು ನೀವೊಬ್ಬರೇ ಏಕಾಧಿಪತಿಯು ರಾಜರಾಜನು ಕರ್ತನ ಕರ್ತನು ನೀವೊಬ್ಬರೇ ಅಮರತ್ವವುಳ್ಳವನೇ ಅಗಮ್ಯವದ ಬೆಳಕಿನಲ್ಲಿ ವಾಸಿಸುವವನೇ ಅಮರತ್ವವುಳ್ಳವನೇ ಅಗಮ್ಯವದ ಬೆಳಕಿನಲ್ಲಿ ವಾಸಿಸುವವನೇ ಹಲ್ಲೆಲೂಯಾ 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 ದೇವರ ವರ್ಷರಾಗಿ ಆರಾಧಿಸುವ
your name, oh Father. Thank you, Father. ನಿನಗೆ ಸ್ತೋತ್ರ ಸ್ವಾಮಿ, ರಾಜಾದಿರಾಜ ನಿನಗೆ ಸ್ತೋತ್ರ, ಕರ್ತರ ಕರ್ತ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಫಾದರ್. ಜೊತೆಗಿರುವ ಆತನ ಇಮ್ಮಾನುವೇಲ ನಿನಗೆ ಸ್ತೋತ್ರ, oh Lord. Thank you, Father. Thank you, Jesus. Yes, Lord. ಸ್ವಾಮಿ ನಿನಗೆ ಆರಾಧನೆ, ಲಾರ್ಡ್. ಇಮ್ಮಾನುವೇಲ ನಿನಗೆ ಆರಾಧನೆ, ನಮ್ಮ ಜೊತೆಗಿರುವ ಆತನ ನಿನಗೆ ಆರಾಧನೆ, oh Lord. You are holy, oh Father. ನೀನು ಪರಿಶುದ್ಧನು ಸ್ವಾಮಿ. ಎಂದೆಂದಿಗೂ ನಿತ್ಯ ಕಾಲಕ್ಕೂ ನಮ್ಮ ಸಂಗಡ ಇರುವ ಆತನ ನಿನಗೆ ಸ್ತೋತ್ರ, oh Father. We glorify your name, oh Lord. Yes, yes, let us all glorify his name because his name is the highest. Thank you, Father. Thank you, oh Lord. Thank you, Jesus. We glorify your name. Let every mouth praise his name. Thank you, oh Father. Thank you, oh Lord. Thank you, Jesus. Thank you, Lord. Thank you, Lord. We worship you, Father. We worship you, Lord. Thank you, Jesus. Thank you, oh Lord. Thank you, Father. Thank you, Lord. Oh, Hashem. Thank you. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ಪರಿಶುದ್ಧ, ನೀ ಪರಿಶುದ್ಧ, ನೀ
ಸೃಷ್ಟಿಯ ಕರ್ತನೆ ನಿಮಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿ ಕರ್ತನೆ ನಿಮಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನ್ನೊಳಗೆ ಇರುವ ನನಗೆ ಆರಾಧನೆ, ನನ್ನನ್ನು ನಡೆಸುವಾತನೇ ಆರಾಧನೆ. ನನ್ನೊಳಗೆ ಇರುವ ನನಗೆ ಆರಾಧನೆ, ನನ್ನನ್ನು ನಡೆಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. 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 ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ. ಸ್ವಾಮಿ ನಿನ್ನನ್ನು ಆರಾಧಿಸ್ತೇವಪ್ಪ. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ. ಕೊನೆಗಾಗರ ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸುವಂತ ಒಂದು ಕೃಪೆ, ನಿನ್ನನ್ನು ಆರಾಧಿಸುವಂತ ಒಂದು ಕೃಪೆ, ಭಾಗ್ಯವನ್ನು ನೀನು ನಮಗೆ ಅನುಗ್ರಹಿಸಿ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ನಿನ್ನನ್ನು ನಾವು ವಂದಿಸ್ತೇವೆ ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಒಳ್ಳೆಯವನು ಸ್ವಾಮಿ. ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿದ ಆತನು. ಎಸ್ ಎಸ್ ವಿ ವರ್ಷಿಪ್ ಯು ಲಾರ್ಡ್, ವಿ ಪ್ರೈಸ್ ಯು. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಜೀಸಸ್ 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 ಜೀಸಸ್. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ರಾಜ. ನಮ್ಮ ಕೂಡ ಮಾತನಾಡೋದಕ್ಕಾಗಿ ಸ್ತೋತ್ರ. ನಿನ್ನ ನುಡಿಗಳಿಗೋಸ್ಕರ ನಿರೀಕ್ಷಿಸಿಕೊಂಡಿದ್ದೇವೆ. ನಿನ್ನ ನುಡಿಗಳನ್ನು ಆಲಿಸುವಂತೆ ಮಾಡು, ಕೇಳುವಂತೆ ಮಾಡು ಕರ್ತನೆ. ಅದರ ಒಂದು ಪ್ರಕಟಣೆ, ಗೂಢಾರ್ಥವನ್ನು ನಮಗೆ ಪ್ರಕಟಿಸು. ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನೇ, ಈ ಸ್ಥಳದಲ್ಲಿ ಕರ್ತ ನಮ್ಮ ನಿನ್ನ ಕಂಟ್ರೋಲ್ಗೆ ತೆಗೆದುಕೋ. ನೀನು ನಡೆಸು ಸ್ವಾಮಿ. ನಿನ್ನ ಚಿತ್ತ ನೆರವೇರಬೇಕು ದೇವರೇ. ನಿನ್ನ ಆಲೋಚನೆ ಈಡೇರಬೇಕು ಸ್ವಾಮಿ. ನಿನಗೆ ಮಹಿಮೆಯಾಗಬೇಕು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್ 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 ಆಮೇನ್. ದಟ್ ಕೂತ್ಕೊಳ್ಳೋಣ.
ಪ್ರಿಯ ದೇವರ ಮಕ್ಕಳೇ, ಎಲ್ಲರನ್ನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದಿಸ್ತೇನೆ. ನಾನಿವತ್ತು ನೇರವಾಗಿ ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಸಭೆಗೆ ನಾವು ಒಟ್ಟಾಗಿ ಒಂದು ಪ್ರಾರ್ಥನೆಗೆ ಹೋಗೋಣ. ಒಂದು ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಲೋಕದಲ್ಲಿ ಏನೆಲ್ಲ ಆಗ್ತಾ ಇದೆ ಎಂಬುದಾಗಿ. ಯುದ್ಧಗಳು, ಇಸ್ರೇಲ್ ಮತ್ತು ಇರಾನ್ ಭಾಳ ತೀವ್ರವಾಗಿ ಹೋರಾಟ ನಡೆಸ್ತಾ ಉಂಟು, ಯುದ್ಧಗಳಾಗ್ತಾ ಉಂಟು. ಆದ್ದರಿಂದ ಈ ಜಗಳ ಅನ್ನುವಂಥದ್ದನ್ನು ದೇವರು ಅದನ್ನು ಮೆಚ್ಚುತ್ತಾರಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಕ್ರಿಸ್ತೀಯ ಬೋಧನೆ, ಹೊಸ ಒಡಂಬಡಿಕೆ ಆಧಾರದ ಪ್ರಕಾರ ನಾವು ನೋಡೋದಾದರೆ, ಜಗಳವನ್ನು ದೇವರ ವಾಕ್ಯ ಅದು ಶರೀರದಿನ ಸ್ವಭಾವಕ್ಕೆ ಹೋಲಿಸಿದೆ. ಮತ್ತು ಶರೀರದಿನ ಸ್ವಭಾವ ಅದು ಜಗಳ. ಆಮೇಲೆ ಯಾರು ಶರೀರದಿನ ಸ್ವಭಾವಗಳಲ್ಲಿ ಇದ್ದಾರೋ ಅವರು ದೇವರಿಗೆ ಮೆಚ್ಚುಗೆಯಾಗಿರಲಾರರು ಅಂತ ಬೈಬಲ್ ಹೇಳ್ತದೆ. ಹೌದಾ? ನೀವು ಓದಿದ್ದೀರಲ್ವಾ? ಓಕೆ. ಯಾರು ಶರೀರದೀನ ಸ್ವಭಾವದಲ್ಲಿದ್ದಾರೋ ಅವರು ದೇವರಿಗೆ ಮೆಚ್ಚುಗೆಯಾಗಿರಲಾರರು ಎಂಬುದಾಗಿ ಹೇಳ್ತದೆ. ಆದ್ದರಿಂದ ಒಂದು ಸಮಾಧಾನ ಬರೋದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಈಗ 2 ಕಂಟ್ರಿ ಹೋರಾಡ್ತಾ ಉಂಟು, ಭಾಳ ನಷ್ಟ 2 ಕಂಟ್ರಿಗೆ ಸಾಕ್ತಾ ಉಂಟು, ಇಲ್ಲಂತ ಹೇಳಲಿಕ್ಕೆ ಆಗೋದಿಲ್ಲ. ಅಮಾಯಕ ಜನರು ಸಾಯ್ತಾ ಇದ್ದಾರೆ, ಒಂದು ಕಡೆಯಲ್ಲಿ ಅಮಾಯಕ ಜನರು ಸಾಯ್ತಾ ಇದ್ದಾರೆ. ಏನೇ ಇರಲಿ, ಇನ್ನೊಂದು ಕಡೆಯಲ್ಲಿ ನಾವು ನೋಡೋದಾದರೆ ಎಲ್ಲ ದೇಶದಲ್ಲಿ ದೇವಭಕ್ತರು ಕೂಡ ಇದ್ದಾರೆ ಅಲ್ವಾ? ಎಲ್ಲ ದೇಶದಲ್ಲಿ ದೇವಭಕ್ತರಿದ್ದಾರೆ, ಖಾಲಿ ಅಲ್ಲಿ ಇಲ್ಲಿ ಅಂತ ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ. ಅಂತ್ಯ ದಿನಮಾನಗಳಲ್ಲಿ ಉಜ್ಜೀವನದ ಬೆಂಕಿ ಎಲ್ಲ ಕಡೆ ಹಬ್ಬಿದೆ. ಅದು ಇರಾನಲ್ಲಿ ಕೂಡ ಇದ್ದಾರೆ, ಇಸ್ರೇಲಲ್ಲಿ ಕೂಡ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಆದ್ದರಿಂದ ದೇವರ ಒಂದು ರಾಜ್ಯ ಎಲ್ಲ ದೇಶಗಳಲ್ಲಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ರಾಜ್ಯ ಬರೋದಾದರೆ ಅದರೊಳಗೆ ಸಮಾಧಾನ ಇದೆ. ಹಲ್ಲೆಲೂಯಾ. ಸಮಾಧಾನ ಇರ್ತದೆ, ಪ್ರೀತಿ ಇರ್ತದೆ, ಅನ್ಯೋನ್ಯತೆ ಇರ್ತದೆ, ಕ್ಷಮಿಸುವಿಕೆ ಇರ್ತದೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಒಂದು ವೇಳೆ ಈ ಯುದ್ಧ ಕಂಟಿನ್ಯೂ ಆಗಿ ಹೋದರೆ ಎಲ್ಲ ದೇಶಕ್ಕೂ ತೊಂದರೆ ಇದೆ, ಎಲ್ಲ ದೇಶಗಳು ಹೊಡೆದಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಗಳಿದೆ. ಆಗ ಪ್ರತಿಯೊಬ್ಬರಿಗೆ ನಾಗರಿಕರಿಗೆ, ಪ್ರತಿ ದೇಶದ ಪ್ರತಿ ನಾಗರಿಕರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಮತ್ತು ಹೊಟ್ಟೆಪಾಡಿಗಾಗಿ ಹೊರ ದೇಶದಲ್ಲಿ ಇರುವವರಿಗೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಮತ್ತು ಊರಲ್ಲಿದ್ದುಕೊಂಡು ಬಿಸ್ನೆಸ್ ಮಾಡುವವರಿಗೂ ಕೂಡ ತೊಂದರೆ ಆಗುವ ಸಾಧ್ಯತೆ ಇದೆ. ದುಡಿಮೆ ಮಾಡುವವರಿಗೂ ತೊಂದರೆ, ಎಲ್ಲ ಕ್ಷೇತ್ರದಲ್ಲಿ ನೋಡೋದಾದರೆ ತೊಂದರೆ 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 ಆಗಲಿಕ್ಕಿದೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡೋಣ, ದೇವ ಸಮಾಧಾನ ಆ 2 ದೇಶಗಳ ಮೇಲೆ ಬರಲಿ. ಉಳಿದ ದೇಶಗಳು, ಕಿಡಿ ಕಾರ್ತಿರುವಂಥ ದೇಶಗಳು ಕೂಡ ಏನಾಗಲಿ, ಸಮಾಧಾನಗೊಳ್ಳಲಿ. ಇಡೀ ಲೋಕದಲ್ಲಿ ಒಂದು ಸಮಾಧಾನ ಬರಲಿ, ಪ್ರೀತಿ ಅನ್ಯತೆ ಬರಲಿ. ಎಲ್ಲರೂ ಪ್ರಾರ್ಥನೆ ಮಾಡಿರಿ, ಒಂದು ಕ್ಷಣ ಪ್ರಾರ್ಥನೆ ಮಾಡಿ. ಹಾಲೆಲೂಯಾ. ನಿಮ್ಮ 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 ಬಾಯಿಗಳು ತೆರೆಯಲ್ಪಡಲಿ. ಶಬಾಲಾಕಾತಾರೆ ಮಾತಾರಿ ಲೆಕ್ಕಚೋರ ಮಾತಾರೆ ಮಾಶಾಕತೆ. ಎಸ್ ಲಾರ್ಡ್, ಎಸ್ ಲಾರ್ಡ್. ಪ್ರಾರ್ಥನೆ ಮಾಡಿರಿ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಎಲ್ಲ ಸ್ವರಗಳು ಕೇಳಿಸಲ್ಪಡ, ಸ್ವರ ಎತ್ತಿ ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ದೇವರೇ ನನಗೆ ಸ್ತೋತ್ರಪ್ಪ, ರಾಜಾದಿರ ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯುದ್ಧ ನಿಲ್ಲಲ್ಪಡಲಿ. ವಿರೋಧಿ ರಾಷ್ಟ್ರಗಳು ಮಿತ್ರ ರಾಷ್ಟ್ರವಾಗಿ ಬದಲಾಗಲಿ. ಪ್ರತಿಯೊಬ್ಬರು ಪ್ರಾರ್ಥಿಸಿರಿ ಪ್ರಿಯರೇ.
ಎಸ್ ಲಾರ್ಡ್, ಹಲ್ಲೆಲೂಯಾ. ದೇವರೇ, ನಿನ್ನ ಸಮಾಧಾನವನ್ನು ಕರ್ತನೆ ಲೋಕದ ಎಲ್ಲ ದೇಶಗಳಿಗಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಸ್ವಾಮಿ. ಕರ್ತನಿನ ಕರುಣೆ ನಾವು ಕೇಳಿಕೊಳ್ತಾ ಇದ್ದೇವೆ, ದಯೆಯನ್ನು ನಾವು ಕೇಳಿಕೊಳ್ತಾ ಇದ್ದೇವೆ ಕರ್ತನೆ. ಎಷ್ಟೋ ಜನರು 2 ದೇಶಗಳಲ್ಲಿ ಕೂಡ ಸಾಯ್ತಾ ಇದ್ದಾರೆ. ಮಿಲಿಟರಿ ಅವರು, ಯೋಧರು, ಜನರು, ಅಮಾಯಕರು ಎಲ್ಲ ಸಾಯ್ತಾ ಇದ್ದಾರೆ. ದುಷ್ಟರ ನಡುವೆ ಶಿಷ್ಟರು ಕೂಡ ನಾಶವಾಗ್ತಾ ಇದ್ದಾರೆ. ದೇವರೇ, ಕರುಣಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರುಣಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ದ್ವೇಷವುಳ್ಳ ರಾಷ್ಟ್ರಗಳು ಮಿತ್ರ ರಾಷ್ಟ್ರವಾಗಿ ಬದಲಾಗಬೇಕು ದೇವರೇ. ಕರ್ತನೆ ದೇವರೇ, ಇಡೀ ಭೂಲೋಕದಲ್ಲಿ ಯಾವ ರಾಷ್ಟ್ರವನ್ನು ಕಂಡ್ರೆ ಯಾವ ರಾಷ್ಟ್ರಕ್ಕೆ ಆಗುವುದಿಲ್ವೋ, ಎಲ್ಲಿ ಕರ್ತನೆ ವ್ಯಾಜ್ಯಗಳಿದೆಯೋ, ದ್ವೇಷ ಭಾವನೆಗಳಿದೆಯೋ ದೇವರೇ, ಅಲ್ಲೆಲ್ಲ ಸಮಾಧಾನ ಕೊಡು ದೇವರೇ. ಮಿತ್ರ ರಾಷ್ಟ್ರವಾಗಿ ಬದಲಾಗಲಿ ದೇವರೇ. ಮತ್ತು ಅಷ್ಟು ಮಾತ್ರ ಅಲ್ಲ ದೇವರೇ, ಯುದ್ಧಗಳಾಗುವುದನ್ನು, ಯುದ್ಧಗಳು ಆಗುವ ಹಾಗಿದ್ದೆ ಎಂಬ ಸುದ್ದಿಯನ್ನು ನೀವು ಕೇಳಬೇಕಾಗುವುದು. ಹಾಗೆ ಆಗುವುದು ಅವಶ್ಯ ದೇವರೇ. ನಿನ್ನ ಬರೋಣ ಕ್ರಿಸ್ತನೇ, ನೀನು ಬರುವುದಕ್ಕಿಂತ ಮುಂಚೆ ನೂತನ ಕಾಲ ಹುಟ್ಟುವ ಪ್ರಸವ ವೇದನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಅದರಿಂದ ನಿನ್ನ ಬರೋಣಕ್ಕಾಗಿ ದೇವರೇ ಸಭೆ ನಾವು ಕಾದಿದ್ದೇವೆ ಸ್ವಾಮಿ. ನಿನ್ನ ಬರುವಿಕೆ ಹತ್ತಿರವಾಗಿದೆ, ಅದಕ್ಕಾಗಿ ಸ್ತೋತ್ರ. ಆದರೂ ನಾವು ಪ್ರಾರ್ಥಿಸ್ತೇವಪ್ಪ, ಒಂದು ಸಮಾಧಾನ ಬರಲಿ ದೇವರೇ. ಲೋಕ ಜನರು ಇದನ್ನು ಅರ್ಥೈಸಿಕೊಂಡು ನಿನ್ನನ್ನು ಅಂಗೀಕಾರ ಮಾಡಿಕೊಂಡು ನಿನ್ನಲ್ಲಿ ಸಿದ್ಧರಾಗಿ ನಿಲ್ಲುವಂತೆ ಕೃಪೆ ಕೊಡು ಸ್ವಾಮಿ. ಯುದ್ಧಗಳಾಗುವುದನ್ನು ನೋಡುವಾಗ, ಯುದ್ಧಗಳು ಆಗುವ ಹಾಗಿದೆ ಎಂಬ ಸುದ್ದಿಯನ್ನು ಕೇಳುವಾಗ ದೇವರೇ, ಜನರು ಸ್ವಾಮಿ ನಿನ್ನ ಕಡೆಗೆ ತಿರುಗಿಕೊಂಡು ಕರ್ತನೆ ರಕ್ಷಣೆಯನ್ನು ಹೊಂದಿಕೊಂಡು ನಿನ್ನ ಬರೋಣಕ್ಕೆ ಸಿದ್ಧರಾಗುವಂತೆ ಸಹಾಯ ಮಾಡು ದೇವರೇ. ಪವಿತ್ರ ಆತ್ಮನ ಮೂಲಕವಾಗಿ ಸಹಾಯ ಮಾಡು. ಥ್ಯಾಂಕ್ ಯು ಲಾರ್ಡ್. ಅದೇ ಪ್ರಕಾರ ಕರ್ತನೆ, ಇನ್ನೊಮ್ಮೆ ನಾವು ಪ್ರಾರ್ಥಿಸ್ತೇವೆ. ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ, ಕ್ಷೇಮಕ್ಕೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದ ನೆನಪು ಮಾಡಿಕೊಂಡು ಕ್ಷೇಮಕ್ಕಾಗಿ ಪ್ರಾರ್ಥಿಸ್ತೇವೆ. ಯೆರೂಸಲೇಮ್ ಅಥವಾ ಇಸ್ರಾಯೇಲ್ ರಕ್ಷಿಸಲ್ಪಡಲಿ ದೇವರೇ. ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಲಿ ದೇವರೇ. ಕರ್ತನೆ, ಇರಾನ್ ಕೂಡ ರಕ್ಷಿಸಲ್ಪಡಲಿ, ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಲಿ ಕರ್ತನೆ. ನೀನು ನಿನ್ನ ಒಬ್ಬನೇ ಮಗನನ್ನು ಕಳಿಸಿದಂಥ ಉದ್ದೇಶ ಚಿತ್ತ ಇಸ್ರೇಲಲ್ಲಿಯೂ ಇರಾನ್ನಲ್ಲಿಯೂ ಎಲ್ಲ ಕಂಟ್ರಿಗಳ ಜನರ ಮೂಲಕವೂ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ತಂದೆ, ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ನಾಮದಲ್ಲಿ ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಿ ಕಾಂಡವನ್ನು ನಾವು ಓದುವಾಗ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ನಿಮಗೆ ನೆನಪಿರ್ಬೋದು. ದೇವರಾತ್ಮನು ಎಲ್ಲಿ ಚಲಿಸ್ತಾ ಇದ್ದಂತೆ? ಜಲ ಸಮೂಹಗಳ ಮೇಲೆ ಚಲಿಸ್ತಾ ಇದ್ದ. ಹಲ್ಲೆಲೂಯಾ. ಇವತ್ತು ಆ ಜಲ ಸಮೂಹಗಳು ನಾವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಜೀವಕರವಾದ ಹೊಳೆಗಳು ಏನಾಗ್ತದಂತೆ? ಹರಿವವು. ಆದ್ದರಿಂದ ಇವತ್ತು ಆ ಜಲಸಮೂಹ ನಾವೇ. ನಮ್ಮಲ್ಲಿ ಪವಿತ್ರಾತ್ಮನ ಒಂದು ಚಲನೆಯನ್ನು ನಾನು ಸೆನ್ಸ್ ಮಾಡ್ತಾ ಇರೋದ್ರಿಂದ ಆ ವಾಕ್ಯ ನಾನು ಹೇಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಚಲನೆ ಹೆಚ್ಚುತ್ತಾ ಇದೆ ನಮ್ಮಲ್ಲಿ, ನಮ್ಮ ಮಧ್ಯದಲ್ಲಿ. ಹಲ್ಲೆಲೂಯಾ. ಇದನ್ನು ಯಾರು ಸೆನ್ಸ್ ಮಾಡ್ತೀರಿ ಗೊತ್ತಿಲ್ಲ, ಆದರೆ ನಾನು ನಂಬ್ತೇನೆ ಅನೇಕರು ಸೆನ್ಸ್ ಮಾಡ್ತೀರಿ ಇದನ್ನು. ಅನೇಕರು ನೀವು ಇದನ್ನು ಸೆನ್ಸ್ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಮೇಲೆ ಮ್ಯೂಸಿಕ್ ಸ್ಟಾರ್ಟ್ ಆಯ್ತಾ? ಓಕೆ. ಹೋದ ವಾರ ಅಲ್ಲ, ಅದಕ್ಕಿಂತ ಮುಂಚಿನ ವಾರದಲ್ಲಿ ನಾವು ದೇವರ ಮಹಿಮೆಯ ಬಗ್ಗೆ ಸ್ಟಡಿ ಮಾಡ್ತಾ ಬಂದಿದ್ದೇವೆ. ದೇವರ ಮಹಿಮೆಯ ಬಗ್ಗೆ. ಹಲ್ಲೆಲೂಯಾ. ದೇವರು ಮಹಿಮೆ ಹೊಂದಿಕೊಳ್ಳಲು ಬಯಸಿದಂಥ ಒಂದು 3 ಗ್ರೂಪ್ಗಳು. ಒಂದು, ಶ್ವಾಸ ಇರುವುದೆಲ್ಲವೂ ಯೆಹೋವನ ಸ್ತುತಿಸಲಿ, ಅಂದರೆ ಮಹಿಮೆ ಪಡಿಸಲಿ. ಫಸ್ಟ್ ಬರ್ತದೆ ಎಲ್ಲ ಜನರು. ಹಲ್ಲೆಲೂಯಾ. ಮತ್ತು ಸೃಷ್ಟಿಗಳು
ಜನರಿಗೆ ಮಾತ್ರ ಶ್ವಾಸ ಇರುವುದಾ? ಜನರು ಮಾತ್ರ ಶ್ವಾಸ ತೆಗೆಯುವುದಾ? ಮರ ಗಿಡಗಳು ಎಲ್ಲ ಶ್ವಾಸ ತೆಗೆಯುತ್ತದೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತಾರೆ ಶ್ವಾಸವಿರುವುದೆಲ್ಲವೂ, ಅದರ ಅರ್ಥ ಮನುಷ್ಯರು ಇರ್ಬೋದು, ದೇವರು ಸೃಷ್ಟಿಸಿದ ಸೃಷ್ಟಿಗಳು ಇರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಮನುಷ್ಯ, ಮರ, ಗಿಡ ಎಲ್ಲ ದೇವರನ್ನು ಸ್ತುತಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಒಂದು. ಎರಡನೇ ಗ್ರೂಪು, ಒಂದು ಟೋಟಲ್ ಆಗಿ ಹೇಳ್ತಾರೆ, ಸಾರ್ವತ್ರಿಕವಾಗಿ ಎಲ್ಲರೂ ಸ್ತುತಿಸಬೇಕಾದವರೇ. ಮತ್ತು ಸ್ಪೆಸಿಫಿಕ್ ಆಗಿ ಹಲ್ಲೆಲೂಯಾ, ದೇವರು ಆದುಕೊಂಡಂಥ ಜನಾಂಗ ಇಸ್ರಾಯೇಲ್ ಕೂಡ ದೇವರು ತನ್ನ ಮಹಿಮೆಗಾಗಿ ಆದುಕೊಂಡದ್ದು. ಮೂರನೇದಾಗಿ ನಾವು ನೋಡಿದೆವು, ಏನು ನೋಡ್ತಾ ಬಂದೆವು? ಕ್ರಿಸ್ತನ ಸಭೆ. ಆ ಇಸ್ರಾಯೇಲ್ ವಂಶದಲ್ಲಿ ಜನಿಸಿ ಬಂದಂಥ ಯೇಸು ಕ್ರಿಸ್ತನ ಮೂಲಕ ಪ್ರಾರಂಭಗೊಂಡ ಒಂದು ಸಭೆ, ಅದು ಕೂಡ ದೇವರ ಮಹಿಮೆಗಾಗಿ ಇರುವಂಥದ್ದು. ಲೋಕ, ಇಸ್ರೇಲ್ ಸಮೂಹ ಅಥವಾ ಇಸ್ರೇಲ್ ಜನಾಂಗ ಮತ್ತು ಕ್ರೈಸ್ತ ಸಭೆ, ಟೋಟಲಿ ಆಗಿ ನೋಡಿದರೆ ಎಲ್ಲರೂ ದೇವರ ಮಹಿಮೆಗಾಗಿರೋದು. ಇವತ್ತು ನಾವು ಕ್ರೈಸ್ತ ಸಭೆ ಹೇಗೆ ದೇವರನ್ನು ಮಹಿಮೆ ಪಡಿಸಬಹುದು ಎಂಬುದರ ಕುರಿತಾಗಿ ನಾವು ಕಲ್ತುಕೊಳ್ಳಿಕ್ಕೆ ಹೋಗೋಣ. 10ನೇ ಅಧ್ಯಾಯ 31ನೇ ವಚನ, 1ನೇ ಕೊರಿಂಥ್ಯ 10ನೇ ಅಧ್ಯಾಯ 31ನೇ ವಚನದಲ್ಲಿ ಅಲ್ಲಿ ಅಪೊಸ್ತಲನಾದ ಪೌಲನು ಒಂದು ವಿಷಯದ ಬಗ್ಗೆ ಆತನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದಾನೆ. ವಿಗ್ರಹಕ್ಕೆ ಸಮರ್ಪಿತವಾದದ್ದು ತಿನ್ನುವಂಥ ವಿಚಾರದಲ್ಲಿ, ನೈವೇದ್ಯವನ್ನು ತಿನ್ನುವಂಥ ವಿಚಾರದಲ್ಲಿ ಮಾತಾಡ್ತಾ ಹೋಗುವಾಗ ಆತನು ಒಂದು ಸ್ಟೇಟ್ಮೆಂಟಲ್ಲಿ ಕೊಡ್ತಾ ಇದ್ದಾನೆ. ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಅಲ್ಲಿ ಆ ಸಬ್ಜೆಕ್ಟ್ ನೋಡುವಾಗ ನಂಬಿಕೆಯಲ್ಲಿ ಬಲಹೀನತೆ ಇದ್ದಂಥ ವ್ಯಕ್ತಿಯ ಎದುರು ನಾನು ಪ್ರಾರ್ಥಿಸಿ ತಿನ್ನುವುದರಲ್ಲಿ ಎಲ್ಲ ಶುದ್ಧ ಆಗ್ತದೆ ಎಂಬುದಾಗಿ ನಂಬುವವನು ತನ್ನ ನಂಬಿಕೆಯ ಸ್ವಾತಂತ್ರ್ಯವನ್ನು ಬಲಹೀನನ ಮುಂದೆ ಉಪಯೋಗಿಸೋದು ಬೇಡ ಅಂತ ಅವನು ಹೇಳ್ತಾ ಬರುವಂಥ ಒಂದು ಸನ್ನಿವೇಶ. ಅದರಲ್ಲಿ ಒಂದು ಪಾಯಿಂಟ್ ಹೀಗೆ ಹೇಳ್ತದೆ, ಅವನ ಒಂದು ಬೀಳುವಿಕೆಗೆ, ಸಂಶಯದವನ ಬೀಳುವಿಕೆಗೆ ನಂಬಿಕೆಯವನು ಕಾರಣದಾರರಾಗಬಾರ್ದು ಎಂಬುದಾಗಿ ಆತನು ಟೀಚ್ ಮಾಡ್ತಾ ಬರುವಾಗ ಇನ್ನೊಂದು ಚಂದವಾದ ಸ್ಟೇಟ್ಮೆಂಟ್ ಕೊಡ್ತಾನೆ ಅಲ್ಲಿ ಆತನು. ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಎತ್ ಲಾಯ್ಕ್ ವಾಕ್ಯತ ಉಂಡ್ಲೆ ಕುಡಿಲೆ ಏನ ಮಲ್ತಲ್ಲ ದೇವರ ಮಹಿಮೆ ಮಲ್ಪಲೆ. ಒಬ್ಬರು ಹೀಗೆ ಹೇಳ್ತಾ ಇದ್ರು, ಅವರು ಕುಡಿಯುವುದನ್ನು ಬಿಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ, ಬಟ್ ಅವರಿಗೆ ಮನೆಯಲ್ಲಿ ಪ್ರಾರ್ಥನೆ ಬೇಕು. ಕುಡಿಯುವುದನ್ನು ಬಿಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ, ಮನೆಯಲ್ಲಿ ಪ್ರಾರ್ಥನೆ ಬೇಕು. ನಾನು ಹೇಳಿದೆ, ಆ ಪೂಜಿ ಈರೊಂದು ಸಮರ್ಪಣೆ ಮಲ್ತದೆರಡ ಮಲ್ಪಂದ ಇರು ಪರೊಂದೇ ಎತ್ತದ್ದು ಇಂಕಲ್ ಬತ್ತ ಪ್ರಾರ್ಥನೆ ಐಕೊಂಡು ಅರ್ಥ ಪೂಜಿ ಎಲ್ಲ ಒಂದು ಹೊಸ ಆತ್ಮಲ್ ದೇವರನ ಕಡೆಗೆ ಬರ್ರೆಗೆ ಇರು ಸಾಕ್ಷಿ ಆ ಪೂಜಾರು ಅತ್ತ ಅವು ಇತ್ತನ ದಾನಿ ಯಾನು ದೇವರನ್ನೇ ಒಂದು ಮಲ್ಪುನು, ಯಾನು ರಾಗ ಪನ್ಪೆ, ಯಾನು ಅವು ಮಲ್ಪೆ. ಅದರ ಅರ್ಥ ಉಂಡರು ಕುಡಿದರು ಇನ್ನೇನು ಮಾಡಿ ಅದೆಲ್ಲ ಮಾಡಿ ದೇವರಿಗೆ ಹಾಡೋದು, ವಾಕ್ಯ ಓದೋದು ಇದಲ್ಲ. ಇಲ್ಲಿ ಉಂಡರು ಕುಡಿದರು ಅಂದರೆ ಅದಲ್ಲ, ಅಲ್ಲಿ ವಿಗ್ರಹಕ್ಕೆ ನೈವೇದ್ಯ ಮಾಡುವಂಥದ್ದು, ಅರ್ಪಿಸುವಂಥ ವಿಷಯ ಬರ್ತದೆ. ಆ ವಿಷಯವನ್ನು ಅವತ್ತನ್ನು ಹೇಳ್ತಾ ಇದ್ದೀನಿ. ಯಾವುದ್ಯಾವುದು ಉಣ್ಣೋದು, ಯಾವುದ್ಯಾವುದು ಕುಡಿಯೋದರ ಕುರಿತಾಗಿ ಇಲ್ಲಿ ಹೇಳ್ತಾ ಇಲ್ಲ. ಒಂದು ಹೇಳ್ತೇನೆ, ದೇವರ ವಾಕ್ಯದಲ್ಲಿ ಇಲ್ಲದ ಸಂಗತಿಯನ್ನು ಮಾಡೋದು, ಕುಡಿಯುವಂಥದ್ದು, ಅದು ದೇವರಿಗೆ ಮಹಿಮೆ ತರುವಂಥದ್ದಲ್ಲ, ಅದು ಸೈತಾನಿಗೆ ಮಹಿಮೆ ತರುವಂಥದ್ದು. ಓಕೆ, ಏನೇ ಇರಲಿ, ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ ಎಂಬುದಾಗಿ ಕೊರಿಂಥೆ ಸಭೆಗೆ ಕರೆ ಕೊಟ್ಟಿದ್ದಾನೆ. ನೀವು ಇನ್ನು ಏನು ಮಾಡಿದರು, ಖಾಲಿ ಉಂಡರು ತಿಂದರು ಮಾತ್ರವಲ್ಲ, ಈ ಒಂದು ನೈವೇದ್ಯವಾಗಿ ಅರ್ಪಿಸುವಂಥ ವಿಚಾರ ಮಾತ್ರವಲ್ಲ, ನಿಮ್ಮ ಜೀವಿತ ದಿನಮಾನಗಳಲ್ಲಿ ಇನ್ನು ಏನು ಮಾಡುವುದಾದರೂ ದೇವರ ಘನತೆಗಾಗಿ ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸಭೆಗೆ ಇದು ಪ್ರಬೋಧಿಸ್ತದೆ ಏನಂದರೆ, ಸಭೆ ಅಂದರೆ ನಾನು ನೀವು, ನನಗೆ ನಿಮಗೆ ದೇವರ ವಾಕ್ಯ ಮಾತಾಡ್ತಾ ಇದೆ.
ನಮ್ಮ ಜೀವಿತ ಕಾಲದಲ್ಲಿ ನಾವು ಏನೇ ಮಾಡಲಿ ಅದು ದೇವರ ಮಹಿಮೆಗಾಗಿ ಆಗಿರಬೇಕು. ಈಗ ಏನೇ ಮಾಡಲಿ ಅನ್ನುವಾಗ 3 ವಿಷಯಗಳು ನಮ್ಮ ನೆನಪಿಗೆ ಬರ್ತದೆ. ಒಂದು ನಮ್ಮ ನಡೆ, ಎರಡನೇದಾಗಿ ನಮ್ಮ ನುಡಿ, ಮೂರನೇದಾಗಿ ನಮ್ಮ ಕ್ರಿಯೆ. ನಡೆ ಇರಲಿ, ನಮ್ಮ ಮಾತುಗಳು, ನುಡಿ ಇರಲಿ, ನಮ್ಮ ಕ್ರಿಯೆ ಇರಲಿ, ಅದು ದೇವರನ್ನ ಪ್ಲೀಸ್ ಮಾಡುವಂಥದ್ದಾಗಿರ್ಬೇಕು. ಅದಕ್ಕೆ ನೋಡ್ರಿ 19ನೇ ಕೀರ್ತನೆಯಲ್ಲಿ ಲಾಸ್ಟ್ ವಚನ, ಕೀರ್ತನೆ 19 ಕೊನೆಯ ವಚನ, ಅಲ್ಲಿ ಆ ಭಕ್ತನಾದ ಕೀರ್ತನೆಗಾರ ಹೀಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ಯೆಹೋವನೇ, ನೀವು ಕೇಳಿಸ್ಕೊಂಡಿದ್ದೀರಿ ತುಂಬಾ ಸಾರಿ. ಓಕೆ, ಯೆಹೋವನೇ ನನ್ನ ಶರಣನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ವಿಮೋಚಕನೇ. ನನ್ನ ಮಾತುಗಳು, ನೋಡಿ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಹಲ್ಲೆಲೂಯಾ. ನಾನು ಒಳಗೆ ತಕ್ಕೊಳ್ಳುವಂಥದ್ದು, ನಾನು ಆಲೋಚಿಸುವಂಥದ್ದು, ನಾನು ಮೆಡಿಟೇಟ್ ಮಾಡುವಂಥದ್ದು, ನಾನು ಏನು ಒಳಗೆ ತಗೊಳ್ತಾ ಇದ್ದೇನೆ, ಏನು ಆಲೋಚಿಸ್ತಾ ಇದ್ದೇನೆ, ಏನು ಧ್ಯಾನ ಮಾಡ್ತಾ ಇದ್ದೇನೆ, ಏನು ಮಾತಾಡ್ತೇನೆ, ಅದು ನಿನಗೆ ಸಮರ್ಪಕವಾಗಿರಲಿ. ಅದರ ಅರ್ಥ ಏನಂದರೆ, ಇಂಗ್ಲಿಷ್ ವರ್ಡ್ನ ಮೂಲಕ ನಿನ್ನನ್ನು ಪ್ಲೀಸ್ ಮಾಡುವಂಥದ್ದಾಗಿರಲಿ, ನಿನ್ನನ್ನು ಖುಷಿಪಡಿಸುವಂಥದ್ದಾಗಿರಲಿ, ನಿನ್ನನ್ನು ದುಃಖಪಡಿಸುವಂಥದ್ದಲ್ಲ. ನಮ್ಮ ನಡೆ ಇರಲಿ, ನುಡಿ ಇರಲಿ, ಕ್ರಿಯೆ ಇರಲಿ. ನೋಡಿ, ಒಬ್ಬ ಮನುಷ್ಯ ಏನು ಆಲೋಚನೆಯಲ್ಲಿರ್ತಾನೋ ಅದೇ ಕ್ರಿಯೆ ಒಳಗಿರುವಂಥದ್ದೇ ಒಂದು ಏನು ಮಾಡ್ತದಂತೆ, ಹೊರಗೆ ಬರ್ತದಂತೆ ಅಲ್ವಾ? ಅದರಿಂದ ಸಭೆ ಒಂದು ತಿಳ್ಕೊಳ್ಳಿ, ನನ್ನ ನಿಮ್ಮ ಒಳಗೆ ಏನು ತುಂಬಿಕೊಳ್ಬೇಕು ಗೊತ್ತುಂಟ? ದೇವರ ಮಹಿಮೆಗಾಗಿ ಪರಲೋಕದ ನುಡಿಗಳೇ ಯಾವಾಗಲೂ ನನ್ನ ನಿಮ್ಮ ಒಳಗೆ ತುಂಬಿಕೊಂಡಿರಬೇಕು. ಒಳಗಿರುವಂಥದ್ದೇ ಹೊರಗೆ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೆಲ್ಲ ಈ ಮುಂಜಾನೆ ವೇಳೆಯಲ್ಲಿ ನನ್ನ ಜೀವನ, ನನ್ನ ಇಡೀ ನಡೆ, ನುಡಿ, ಕ್ರಿಯೆ, ಜೀವನ ಅಂದರೆ 3 ಪ್ಯಾಕ್ಗಳಿಂದ ಸೇರೋದು, ನಡೆಯಲ್ಲಿ, ನುಡಿಯಲ್ಲಿ, ಕ್ರಿಯೆಗಳಲ್ಲಿ ಒಂದು ಜೀವನ ನಮ್ಮದು ಅಲ್ವಾ? ಹೌದಲ್ವಾ? ನನ್ನ ಜೀವನ ದೇವರ ಮಹಿಮೆಗಾಗಿ ಆಗಬೇಕಾದ್ರೆ ನಡೆ, ನುಡಿ, ಕ್ರಿಯೆಗಳಲ್ಲಿ ದೇವರನ್ನ ಪ್ಲೀಸ್ ಮಾಡಲಿಕ್ಕೆ ನೋಡಬೇಕು. ಹಲ್ಲೆಲೂಯಾ. ಹಾಗಾದರೆ ಎಷ್ಟು ಕ್ಯಾರ್ ಇರಬೇಕು, ಎಷ್ಟು ಕೇರ್ಫುಲ್ ಇರಬೇಕು ನಾವು. ಈಗ ಮನೆಯಲ್ಲಿ ಏನಾದರೂ ಗ್ಲಾಸದ ಐಟಮ್ ತಂದರೆ, ಗ್ಲಾಸದೊಂದು ಟಿಪಾಯಿ ತಂದರೆ ಯಾವಾಗಲೂ ಎಷ್ಟು ಜಾಗ್ರತೆ ಮಾಡ್ತೇವೆ. ಅನೇಕ ಸಾರಿ ನಾವು ತುಂಬ ಜಾಗ್ರತೆ ಮಾಡುವವರು ಬೇಕು. ಯಾವುದನ್ನು ಜಾಗ್ರತೆ ಮಾಡ್ತಾ ಇದ್ದೇವೆ? ಇವತ್ತಿದ್ದು ನಾಳೆ ಇಲ್ಲದೆ ಹೋಗುವ ವಸ್ತುನ ಜಾಗ್ರತೆ ಮಾಡ್ತೇವೆ. ಜಾಗ್ರತೆ ಬೇಡ ಅಂತ ಹೇಳೋದಿಲ್ಲ, ಭೂಮಿಯಲ್ಲಿರುವವರಿಗೆ ಭೂಮಿಯ ವಿಷಯಗಳಲ್ಲಿ ಜಾಗ್ರತೆ ಇರಬೇಕು. ಆದರೆ ಅದರ ಜೊತೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸ್ಪಿರಿಚುವಲ್ ಲೈಫ್, ದೇವರ ಮಕ್ಕಳಾದ ಮೇಲೆ ನಮ್ಮ ಆತ್ಮಿಕ ಜೀವಿತವನ್ನು ಹ್ಯಾಂಡಲ್ ವಿತ್ ಕೇರ್ ಅಂತ ಬರೆದಿದೆ ಅಲ್ವಾ? ನೀವು ಇದರಲ್ಲಿ ಯಾವುದ್ರ ಲಗೇಜ್ ಎಲ್ಲ ಹಾಕುವಾಗ ಏನಾದರೂ ಗ್ಲಾಸ್ ಐಟಮು, ಮುರಿದು ಹೋಗುವ ಐಟಮ್ ಇದ್ದರೆ ಆ ಬಾಕ್ಸಲ್ಲಿ ಆ್ಯರೋ ಮಾರ್ಕ್ ಮಾಡ್ತಾರೆ. ಹೀಗೆ ಮಾರ್ಕ್ ಮಾಡಿ ಸೀದಾ ನಿಲ್ಲಿಸಬೇಕು, ಹ್ಯಾಂಡಲ್ ವಿತ್ ಕೇರ್ ಅಂತ ಹಾಕ್ತಾರೆ. ಹೌದಾ? ಹೌದು, ತುಂಬ ಕಡೆಯಲ್ಲಿ ಹಾಕ್ತಾರೆ. ಅನೇಕ ಸಾರಿ ನಮ್ಮ ಹ್ಯಾಂಡಲ್ ವಿತ್ ಕೇರ್ ಉಂಟಲ್ಲ, ಲೌಕಿಕ ವಿಷಯದಲ್ಲಿ ಆಗಿ ಹೋಗ್ತದೆ. ಆದರೆ ಆತ್ಮಿಕ ವಿಷಯದಲ್ಲಿ ಒಂಥರ, ನಾನು ವರ್ಡ್ ಯೂಸ್ ಮಾಡ್ತೇನೆ, ಕ್ಷಮಿಸಿ, ಗೋಸ್ಮರಿ. ಆತ್ಮಿಕ ವಿಷಯದಲ್ಲಿ ಗೋಸ್ಮರಿ, ಆದರೆ ಲೌಕಿಕ ವಿಷಯದಲ್ಲಿ ಭಾಳ ಜಾಗೃತೆ, ಭಾಳ ಶಿಸ್ತು. ಆದರೆ ಅದು ಭೂಮಿ ಇರುವ ತನಕ ಮಾತ್ರ ಉಪಯೋಗ. ಆದರೆ ಈ ಭಕ್ತಿ ಆದರೆ, ಆತ್ಮಿಕ ಸಂಗತಿಯ ವಿಷಯದಲ್ಲಿ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದಾದರೆ ಅದು ಕೊನೆ ತನಕ ನಮ್ಮೊಂದಿಗೆ ಬರುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ್ತಾ ಬಂದೆ, ಇನ್ನೇನು ಮಾಡಿದರೂ ನಾವು ದೇವರ ಘನತೆಗಾಗಿ ಮಾಡಬೇಕು. ಅಂದರೆ ನಮ್ಮ ಜೀವಿತದ ನಡೆ, ನುಡಿ, ಕ್ರಿಯೆಗಳಲ್ಲಿ ಸ್ವಾಮಿಯನ್ನು ಪ್ಲೀಸ್ ಮಾಡಬೇಕು. ಈ ಕೀರ್ತನೆಗಾರ 19ನೇ ಅಧ್ಯಾಯದ ಕೀರ್ತನೆಗಾರ ಯಾರು ನೋಡ್ರಿ? ಅಲ್ಲಿ ಗೊತ್ತಾಗ್ತದೆ ಯಾರಂತ? ಅಲ್ಲಿ ಹೆಸರುಂಟ? ನೋಡಿ, ದಾವೀದ. 19ನೇ ಅಧ್ಯಾಯದ ಕೀರ್ತನೆಗಾರ ದಾವೀದ. ಹಾಗಾದರೆ ಡೇವಿಡ್, ಭಕ್ತನಾದಂಥ ದಾವೀದನು ನೋಡಿ ಎಷ್ಟು ತನ್ನ ದೇವರಿಗೆ ಮಹಿಮೆ ಪಡಿಸೋದಕ್ಕೆ ಇಷ್ಟಪಟ್ಟಂಥ ವ್ಯಕ್ತಿ ಅಂತ ಅದರಲ್ಲಿ ಗೊತ್ತಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಒಡಂಬಡಿಕೆ ಕಾಲದ ಭಕ್ತನಾದಂಥ ಪೌಲನು ಬರೆದಂಥ ವಿಷಯ
ಹಳ ಒಡಂಬಡಿಕೆ ಕಾಲದ ಭಕ್ತನಾದಂಥ ದಾವಿದನಿಗೆ ಅದರ ರೆವಲೇಷನ್ ಇತ್ತು, ಅದರ ಪ್ರಕಟಣೆ ಇತ್ತು. ಆದ್ದರಿಂದ ಈ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿಲ್ಲ, ಅಂದರೆ ನಿನ್ನನ್ನು ಖುಷಿಪಡಿಸುವಂಥದ್ದಾಗಿರಲಿ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಎವ್ರಿ ಡೇ ಜೀವಿತ ಕಾಲದಲ್ಲಿ, ನಾವು ಎಚ್ಚರವಾಗಿರುವಂಥ ಕಾಲದಲ್ಲಿ ಪ್ರಿಯರೇ, ಇದು ಪ್ರೇಯರ್ ಮಾಡೋದು ಬಹಳ ಅವಶ್ಯಕ ಅಂತ ನಾನು ಎನಿಸ್ತೇನೆ. ಎಷ್ಟು ಜನ ಈ ಪ್ರೇಯರನ್ನು ನಾವು ಮಾಡ್ತಾ ಇದ್ದೇವೆ? ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಅನೇಕ ಪ್ರೇಯರ್ಗಳು ಇರ್ತದೆ. ದೇವರಿಗೆ ಸ್ತೋತ್ರ, ಪ್ರೇಯರ್ ಬಿಡಬೇಡ್ರಿ, ಪ್ರೇಯರ್ ಹೆಚ್ಚೆಚ್ಚು ಮಾಡಿರಿ. ಅದರಲ್ಲಿ ಈ ಒಂದು ಪಾಯಿಂಟ್ ಕೂಡ ನಾವು ಸೇರಿಸಿಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಸಹಾಯ ಇಲ್ಲದೆ ನಾವು ಏನು ಕೂಡ ಮಾಡಲಿಕ್ಕಾಗೋದಿಲ್ಲ, ಹೌದಲ್ವಾ? ನಮ್ಮ ಬಲದಿಂದ, ನಮ್ಮ ಪ್ರಯತ್ನದಿಂದ ನಾನು ನನ್ನನ್ನು ಕಟ್ಟಿಕೊಳ್ತೇನೆಂಬುದಾಗಿ ಹೇಳಿದರೆ ಆಗುವುದಿಲ್ಲ. ಕೀರ್ತನೆಗಾರನಾದ ಭಕ್ತನಾದ ದಾವೀದನು ಪ್ರೇಯರ್ ಮಾಡಿದ ಹಾಗೆ ಪ್ರಿಯರೇ ನಾನು ನೀವು ಕೂಡ ಪ್ರೇಯರ್ ಮಾಡ್ತಾ ಇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಹೌದು ಅನ್ನುವರು ದೇವರಿಗೆ ಚಪ್ಪಾಳೆ ತಟ್ಟಿ ಘನಪಡಿಸಿ. ಎಸ್, ಇದು ಸತ್ಯ ಎನ್ನುವರು. ಥ್ಯಾಂಕ್ ಯು ಜೀಸಸ್. ಎಲ್ಲ ಮಹಿಮೆ ದೇವರಿಗೆ. ಹಲ್ಲೆಲೂಯ. ಆದ್ದರಿಂದ ನಮ್ಮ ಜೀವಿತ ಏನು, ದೇವರನ್ನು ಪ್ಲೀಸ್ ಮಾಡುವಂಥದ್ದಾಗಿರಬೇಕು ಯಾವಾಗಲೂ, ಅಥವಾ ದೇವರಿಗೆ ಗ್ಲೋರಿ ತರುವಂಥ ಒಂದು ಜೀವಿತವಾಗಿರಬೇಕು. ಹಲ್ಲೆಲೂಯ. ಅದಕ್ಕಾಗಿಯೇ ಸಭೆ ಇರುವಂಥದ್ದು. ಸಭೆಯ ಕಾನ್ಸೆಪ್ಟೇ ಗಾಡ್ಸ್ ಗ್ಲೋರಿ. ನಾವಿಲ್ಲಿ ಸೇರಿ ಬರೋದು ಯಾಕೆ ನಾವು ಗ್ಲೋರಿಫೈ ಆಗೋದಕ್ಕೆ, ನಾವು ಮಹಿಮೆ ಹೊಂದೋದಕ್ಕ ಅಲ್ಲ, ದೇವರನ್ನು ಮಹಿಮೆ ಪಡಿಸೋದಕ್ಕಾಗಿ ನಾವಿಲ್ಲಿ ಸೇರಿ ಬರ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಪ್ರತಿಯೊಂದು ಹಾವಭಾವಗಳು ದೇವರ ಮಹಿಮೆಗೆ ತಕ್ಕಂತೆ ಅದು ಆಪರೇಟ್ ಆಗಬೇಕು. ಆಗ ದೇವರಿಗೆ ಎಷ್ಟು ಖುಷಿ ಆಗ್ತದೆ. ಹಲ್ಲೆಲೂಯ, ಎಷ್ಟು ಖುಷಿ ಆಗ್ತದೆ. ಈಗ ಒಂದು ತಂದೆ ತಾಯಿಯ ಮಕ್ಕಳ ಕುರಿತಾಗಿ ನಿಮಗೆ ಹೇಳ್ತೇನೆ. ತಂದೆ ತಾಯಿ ಹೇಳಿದ ಹಾಗೆಯೇ, ತಂದೆ ತಾಯಿಯ ಮಾತಿನ ಪ್ರಕಾರವೇ ಮಕ್ಕಳು ಮಾಡ್ತಾ ಇದ್ದಾರೆ. ತಂದೆ ತಾಯಿ ಒಳಗಿಂದ ನೋಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ತಂದೆ ತಾಯಿ ನೋಡು, ಗಂಡ ಹೇಳ್ತಾನೆ ಹೆಂಡತಿಗೆ, ನೋಡು ಮೊನ್ನೆ ನಾನು ಹೀಗೆ ಹೇಳಿದಲ್ಲ, ನೋಡು ನನ್ನ ಮಗ, ನೋಡು ನನ್ನ ಮಗಳು, ನೋಡು ಅದನ್ನೇ ಮಾತಾಡ್ತಾರೆ. ಬಾಬಾ ಮಾಡ್ತಾ ನೋಡು ನೋಡು ನೋಡು, ಎಷ್ಟು ಖುಷಿ ಆಗ್ತದೆ. ಹಲ್ಲೆಲೂಯ. ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಟೀಚ್ ಮಾಡಿರ್ತಾರೆ, ಮಕ್ಕಳೇ ನಿಮ್ಮ ಅವಧಿ ಬರೋದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಕವರಿಂಗ್, ತಂದೆ ತಾಯಿಯ ಕವರಿಂಗಲ್ಲಿರುವವರು, ತಂದೆ ತಾಯಿಗೆ ವಿಧೇಯರಾಗಿರಬೇಕು. ತಂದೆ ತಾಯಿ ಏನು ಹೇಳ್ತಾರೆ ಅದನ್ನು ಮಾಡುವವರಾಗಿರಬೇಕು. ಕವರಿಂಗ್ ಇರ್ತದೆ, ಗಾಡ್ಸ್ ಪ್ರಿನ್ಸಿಪಲಲ್ಲಿ ಅದೊಂದು ಕವರಿಂಗ್ ಇರ್ತದೆ. ಮತ್ತು ಅವರು ದಾಂಪತ್ಯ ಜೀವಿತಕ್ಕೆ ಸೇರುವಾಗ ಅದೇ ಬರ್ದದಲ್ಲಿ ತಂದೆ ತಾಯಿಯನ್ನು ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಳುವಳಂದರೆ ಲೋಕ ಎಣಿಸುವ ರೀತಿಯಲ್ಲಿ ಸೇರಿಕೊಳ್ಳುವುದಲ್ಲ. ಲೋಕ ಎಣಿಸುವ ರೀತಿಯಲ್ಲಿ ಅಡಿಯಾಳ ಆಗುವುದಂತಾರಲ್ಲ, ಅದಲ್ಲ. ಬೈಬಲ್ನೇ ಬರೀತಾನತ, ಲೋಕ ಎಣಿಸಿಕೊಳ್ಳುವ ರೀತಿಯಲ್ಲ. ಅದರ ಅರ್ಥ ಏನಂದರೆ ಕವರಿಂಗಿಂದ ಹೊರಗೆ ಬಂದು ಅವರೇ ಇತರರಿಗೆ, ಈಗ ತಮ್ಮ ಮುಂದೆ ಹುಟ್ಟಿ ಬರುವಂಥ ಮಕ್ಕಳಿಗೆ ಕವರಿಂಗ್ ಆಗೋದಕ್ಕೆ ಒಂದು ವಂಶ, ಕುಟುಂಬವಾಗಿ ನಿಲ್ಲಿಸಲ್ಪಡೋದು. ಅದರ ಅರ್ಥ ಅದು. ತಂದೆ ತಾಯಿಯನ್ನು ಬಿಟ್ಟು ಅಂದರೆ ರಸ್ತೆಗೆ ಹಾಕಿ, ಆಶ್ರಮಕ್ಕೆ ಹಾಕಿ ಬರುವಂಥದ್ದಲ್ಲ ಅಲ್ವಾ? ಹಾಗೆ ಕೆಲವು ತಂದೆ ತಾಯಿಗಳು ದೇವರ ವಾಕ್ಯದಿಂದ ಮಕ್ಕಳಿಗೆ ಮಾತಾಡ್ತಾರೆ. ಕೆಲವು ತಂದೆ ತಾಯಿಗಳು ವಾಕ್ಯ ಇಲ್ಲ ಮಾತಾಡ್ತಾ ಇರೋದು, ಅದು ವೇಸ್ಟ್. ಅದು ವಾಕ್ಯದಿಂದ ಮಾತಾಡಬೇಕು. ವಾಕ್ಯದಿಂದ ಮಾತಾಡಬೇಕಾದ್ರೆ ವಾಕ್ಯ ಉಳ್ಳವರು ನಾವಾಗಬೇಕು. ವಾಕ್ಯದಲ್ಲಿ ಸಮಯ ಕಳಿಬೇಕು. ಓಕೆ, ವಾಕ್ಯದಲ್ಲಿ ಮಾತಾಡುವ ತಂದೆ ತಾಯಿಗಳು ಮಾತಾಡ್ತಾ ಬರುವಾಗ ಮಕ್ಕಳು ಒಂದು ವೇಳೆ ಕೇಳಿ ಅದೇ ಪ್ರಕಾರ ಮಾಡ್ತಾ ಇರುವಾಗ ಒಬ್ರಿಗೊಬ್ಬರು ತಂದೆ ತಾಯಿ ಒಬ್ರಿಗೊಬ್ಬರು ಮಾತಾಡಿಕೊಳ್ಳೋದು, ತುಲ ಬಾಲ್ಯ ತುಲ ನಂಗೆ ಏತು ವಿಧೇಯ, ಅದನ್ನು ಎಷ್ಟು ಸಂತೋಷ ಆಗ್ತದಲ್ಲ. ಈ ಲೋಕದಲ್ಲಿರುವಂಥ ತಂದೆ ತಾಯಿಗೆ ಎಷ್ಟು ಸಂತೋಷವಾಗುವುದಾದರೆ ಪರಲೋಕದಲ್ಲಿ ಒಬ್ಬ ಇದ್ದಾನೆ ತಂದೆ. ಇವತ್ತು ಸಭೆ ಆತನ ಮಾತಿನ ಪ್ರಕಾರ ಹೋಗುವಾಗ, ಸಭೆ ಆತನಿಗೆ ಸಬ್ಮಿಟ್ ಮಾಡಿಕೊಂಡು ಆತನ ವಿಲ್ಲಲ್ಲಿ ಹೋಗುವಾಗ, ಆತನನ್ನು ಗ್ಲೋರಿಫೈ ಮಾಡುವಾಗ, ಆತನಿಗೆ ಮಹಿಮೆ ಪಡಿಸುವಾಗ, ಪರಲೋಕದಲ್ಲಿ ನಾನು ಎಣಿಸ್ತೇನೆ ತಂದೆ ಮಾತಾಡ್ತಾನೆ ಅಲ್ವಾ? ಭೂಲೋಕದಲ್ಲಿ ಮಾತಾಡಿದ್ದು ತಂದೆ ಕೇಳ್ತಾನೆ,
ಪರಲೋಕದಲ್ಲಿ ಕೂಡ ತಂದೆ ಮಾತಾಡ್ತಾನೆ. ಹಲ್ಲೆಲೂಯಾ. ಅಲ್ಲಿ ಯಾರೆಲ್ಲ ಇದ್ದಾರೆ? ದೇವದೂತರುಗಳು ಇದ್ದಾರೆ. ದೇವದೂತರ ಹತ್ರ ಹೇಳ್ಬೋದು, ನೋಡು 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 ನನ್ನ ಮಗ, ನೋಡು ಪ್ರತಿ ಕ್ಷಣದಲ್ಲಿ ಕೂಡ ಭಾಳ ಜಾಗ್ರತೆ ವಹಿಸ್ತಾ ಇದ್ದಾನೆ ಅವನ ಆತ್ಮಿಕ ಜೀವಿತವನ್ನು. ಅವನು ಒಟ್ಟಾರೆ ಮಾತಾಡ್ತಾ ಇಲ್ಲ, ಅವನು ಒಟ್ಟಾರೆ ನಡೀತಾ ಇಲ್ಲ, ಒಟ್ಟಾರೆ ಆಲೋಚನೆ ಮಾಡ್ತಾ ಇಲ್ಲ. ಅವನು ತಿಳ್ಕೊಂಡಿದ್ದಾನೆ ಅವನು ಈ ಲೋಕದಲ್ಲಿ ಇರುವುದು ನನ್ನ ಮಹಿಮೆಗಾಗಿ ಎಂಬುದಾಗಿ ತಿಳ್ಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ತಿಳ್ಕೊಳ್ಳಿ, ಈ ಕೀರ್ತನೆಗಾರ ಪ್ರಾರ್ಥನೆ ಮಾಡಿದಾಗೆ ನಾನು ನೀವು ಪ್ರಾರ್ಥನೆ ಮಾಡ್ತಾ ಬಂದರೆ, ದೇವರೇ ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಖುಷಿಪಡಿಸುವಂಥದ್ದಾಗಿರಲಿ. ಯಾವಾಗಲೂ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಓಕೆ, ನಾವು ಮುಂದುವರಿಸಿ ನೋಡೋಣ ಯಾವ ರೀತಿಯಲ್ಲೆಲ್ಲ ನಾವು ದೇವರನ್ನು ಮಹಿಮೆ ಪಡಿಸಲಿಕ್ಕೆ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದನೇದಾಗಿ ನಾವು ನೋಡೋದಾದರೆ, ಸ್ತುತಿ ಆರಾಧನೆಯ ಮೂಲಕ ನಾವು ದೇವರನ್ನು ಮಹಿಮೆ ಪಡಿಸಲಿಕ್ಕೆ ಸಾಧ್ಯ ಉಂಟು. ಕೀರ್ತನೆಯಲ್ಲಿ ನಾವು ನೋಡುವಾಗ 50ನೇ ಅಧ್ಯಾಯ ಕೀರ್ತನೆ 23ನೇ ವಚನದಲ್ಲಿ ನೋಡುವಾಗ, ಕೀರ್ತನೆ 50:23, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಹಲ್ಲೆಲೂಯಾ. ಓಕೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುವರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆ. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಪ್ರೈಸ್ ಮಾಡ್ತಾರ, ಸ್ತುತಿ ಮಾಡ್ತಾರ, ಅವರೇ ನನ್ನನ್ನು ಹಾನರ್ ಮಾಡುವವರು. ಈಗ ದೇವರು ನಮಗೆ ಒಂದು ಬಾಯಿಯನ್ನು ಕೊಟ್ಟಿದ್ದಾನೆ ಅಲ್ವಾ? ಎಲ್ಲರಿಗೂ ಬಾಯಿ ಉಂಟಾ? ಎಲ್ಲರೂ ನಾವು ಮಾತಾಡ್ತೇವಾ? ಎಲ್ಲರೂ ನಾವು ಮಾತಾಡ್ತೇವೆ. ಧ್ವನಿ ಉಂಟಾ? ಸುಂದರವಾದ ಧ್ವನಿಯನ್ನು ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಿದ್ದಾನೆ ಅಲ್ವಾ? ಸುಂದರವಾದ ಧ್ವನಿಯನ್ನು ಕೊಟ್ಟಿದ್ದಾನೆ. ಆದರೆ ನಮ್ಮ ಬಾಯಿಯಲ್ಲಿ ಹೊರಡುವಂಥ, ನಮ್ಮ ಬಾಯಿ ನಾಲಿಗೆಗಳ ಮೂಲಕ ಹೊರಡುವಂಥ ಧ್ವನಿ ದೇವರನ್ನು ಸ್ತುತಿಸುವ ಧ್ವನಿಯಾಗಿದೆಯೋ ದೇವರನ್ನು ಗೌರವಿಸುವ ಧ್ವನಿ ಅಂತ ಲೆಕ್ಕ. ಒಂದು ವೇಳೆ ದೇವರನ್ನು ಸ್ತುತಿಸದೆ, ಸ್ತುತಿಯೇ ಇಲ್ಲದೆ ಯಾವುದಾವುದೋ ಧ್ವನಿಗಳಾದರೆ ಅದು ದೇವರನ್ನು ದುಃಖಪಡಿಸುವ ಧ್ವನಿ ಎಂಬುದಾಗಿ ಲೆಕ್ಕ. ಉದಾಹರಣೆಗಾಗಿ ದೇವರ ವಾಕ್ಯದಲ್ಲಿ ಒಂದು ಮಾತು ಹೀಗೆ ಹೇಳ್ತದೆ. 71ನೇ ಕೀರ್ತನೆಯಲ್ಲಿ 8ನೇ ವಚನ, 71ನೇ ಕೀರ್ತನೆ 8ನೇ ವಚನ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ಇದು ಯಾರು? ಇದು ಯಾವ ಭಕ್ತ? ಯಾರದು? ಹೆಸರಿಲ್ಲಲ್ಲ? ಕೊರೆಯರ ಪದ್ಯ ಅಂತ ಉಂಟ? ಯಾರು? ಹೆಸರೇ ಇಲ್ಲ, ನೋ ನೇಮ್. ಆದರೆ ಒಬ್ಬ ಭಕ್ತ, ಯಾರೋ ಒಬ್ಬ ಭಕ್ತ ಅಲ್ಲಿ ಬರೆದಿದ್ದಾನೆ. ಅಲ್ಲಿ ಆತನು ಹೀಗೆ ಹೇಳ್ತಾನೆ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲಂತೆ, ಇನ್ನೊಂದಿಲ್ಲ. ಹಲ್ಲೆಲೂಯಾ. ನಾನು ಹೇಳ್ತಾ ಬಂದೆ, ಸಭೆ ಇರುವುದೇ ಗ್ಲೋರಿಫೈ ಮಾಡುವುದಕ್ಕಾಗಿ. ಸ್ತುತಿ ಮಾಡುವಂಥ ನಾಲಿಗೆ ದೇವರನ್ನು ಗ್ಲೋರಿಫೈ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಒಂದು ವೇಳೆ ನನ್ನ ನಿಮ್ಮ ನಾಲಿಗೆ ಸ್ತುತಿಯ ನಾಲಿಗೆ ಆಗೋದಾದರೆ, ಖಂಡಿತವಾಗಿ ಕ್ಷಣ ಕ್ಷಣಕ್ಕೂ ನಾವು ಸ್ತುತಿ ನನ್ನ ನಿನ್ನ ಬಾಯಲ್ಲಿ ಹೊರಡ್ತಾ ಹೋಗೋದಾದರೆ ಖಂಡಿತ ಏನಾಗ್ತದೆ? ನನ್ನ ನಿನ್ನ ಬಾಯಿ ದೇವರನ್ನು ಘನಪಡಿಸುವ ಬಾಯಿ ಆಗ್ತದೆ. ಇಲ್ಲೊಬ್ಬ ಭಕ್ತನಾದ ಕೀರ್ತನೆಗಾರ ಡಿಸೈಡ್ ಮಾಡಿಕೊಂಡಿದ್ದಾನೆ, ನಿರ್ಧಾರ ಮಾಡಿಕೊಂಡಿದ್ದಾನೆ, ಆತನ ಬಾಯಿಯಲ್ಲಿ ಎಲ್ಲ ಸಮಯದಲ್ಲಿ ದೇವರ ಘನತೆಯನ್ನೇ ವರ್ಣಿಸ್ತಾ ಇರಬೇಕು. ಒಂದು ಸಬ್ಮಿಟ್ ಮಾಡಿದ್ದೇನೆ, ಬಾಯನ್ನು ದೇವರ ಸ್ತುತಿಗಾಗಿ, ಬಾಯನ್ನು
ದೇವರ ಘನತೆಗಾಗಿ ಒಂದು ಅರ್ಪಿಸಿದ್ದಾನೆ. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ಸ್ತೋತ್ರವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಬಾಯಲ್ಲಿ ಸ್ತೋತ್ರವೇ ಮತ್ತು ಸ್ತೋತ್ರಕ್ಕೆ ಸಂಬಂಧಪಟ್ಟದ್ದೇ ಹೊರತು ಇನ್ನೊಂದು ಇಲ್ಲ. ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ಅರ್ಥ ಏನು? ಸ್ತೋತ್ರ ಮಾತ್ರವಲ್ಲ, ದೇವರ ಘನತೆ, ದೇವರ ಮಹಿಮೆ, ದೇವರ ಪ್ರಭಾವವನ್ನು ಮಾತಾಡ್ತಾ ಇರ್ತಾನೆ. ಓ, ಈ ಲೈಫ್ ಎಲ್ಲಿದೆಯೋ ಅದು ದೇವರಿಗೆ ಮಹಿಮೆ ತರುವಂಥ ಲೈಫ್ ಆಗಿದೆ. ಹಲ್ಲೆಲೂಯಾ. ಇದು ಆಗಬೇಕಾದ್ರೆ ಪ್ರೇರೆ ಏನು ಮಾಡಬೇಕು ಅಂತ, ಫಸ್ಟ್ ಒಂದು ನಮ್ಮ ಜೀವಿತದಲ್ಲಿ ಸಮರ್ಪಣೆ ಬೇಕು. ಹಲ್ಲೆಲೂಯಾ. ಯಾರು ಗೊತ್ತುಂಟ? ಯೋಬ, ಭಕ್ತನಾದಂಥ ಯೋಬ ಒಂದು ನಿಬಂಧನೆ ಮಾಡ್ಕೊಳ್ತಾನೆ. ಹೌದಾ? ನೀವು ಓದಿದ್ದೀರಾ? ಕಣ್ಣಿನೊಡನೆ ನಿಬಂಧನೆ ಮಾಡ್ಕೊಳ್ತಾನೆ. ಅದೇ ಪ್ರಕಾರ ನಾವು ಕೂಡ ಬಾಯಿಯೊಡನೆ ನಿಬಂಧನೆ ಮಾಡ್ಕೊಳ್ಬೇಕು. 31 ಯೋಬ 31:1 ನೋಡಿ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಎಷ್ಟು ಒಂದು ಸರಿಯಾ? ಹೌದು. ಭಕ್ತನಾದ ಯೋಬನು ಹೀಗೆ ಹೇಳ್ತಾನೆ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ಕಣ್ಣು ಸಹ ನಿಬಂಧನೆ ಆಗಬೇಕು, ಬಾಯಿ ಸಹ ನಿಬಂಧನೆ ಮಾಡ್ಕೊಳ್ಬೇಕು. ನಿಬಂಧನೆ ಮಾಡಿಕೊಂಡಿದ್ದೇನೆ. ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು? ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು? ಕಣ್ಣಿಗೂ ಒಂದು ನಿಬಂಧನೆ ಬೇಕು, ಬಾಯಿಗೂ ಒಂದು ನಿಬಂಧನೆ ಬೇಕು. ನಮ್ಮ ಅಂಗಾಂಗಳಿಗೆ ಒಂದು ನಿಬಂಧನೆ ಬೇಕೇ ಬೇಕು. ಇಲ್ಲಾದ್ರೆ ಗ್ಲೋರಿಫೈ ಮಾಡಲಿಕ್ಕೆ ಆಗುವುದೇ ಇಲ್ಲ. ಸಮಯ ವೇಸ್ಟ್. ಕ್ರೈಸ್ತ ಬಾಳ್ವೆಯಲ್ಲಿ ಕೊಡಲ್ಪಟ್ಟಂಥ ಅವಧಿಗಳು ವೇಸ್ಟ್ ಆಗಿ ಹೋಗುತ್ತದೆ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ಹಲ್ಲೆಲೂಯಾ. ಅಲ್ಲಿ ಕೀರ್ತನೆಗಾರ ಹೇಳ್ತಾನೆ, ಹಲ್ಲೆಲೂಯಾ, ದಿನವೆಲ್ಲ ಅವನು ನಿಬಂಧನೆ ಮಾಡಿಕೊಂಡದ್ದು ಬಾಯಿಯ ಕುರಿತಾಗಿ. ದಿನವೆಲ್ಲ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ದಿನವೆಲ್ಲ ದೇವರ ಮಹಿಮೆಯನ್ನೇ ವರ್ಣಿಸ್ತಿರೋದಕ್ಕಾಗಿ ಬಾಯಿಯನ್ನು ಅರ್ಪಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕಣ್ಣನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇದರಲ್ಲಿ ಏನು ನೋಡ್ತೇವೆ ಅಂದರೆ, ದೇವರಿಗೆ ಮಹಿಮೆ ಆಗಬೇಕಾದ್ರೆ, ನಮ್ಮ ಬಾಯಿಯಲ್ಲಿ ಸ್ತುತಿ ಮೊಳಗಬೇಕಾದ್ರೆ ಬಾಯಿಯನ್ನು ದೇವರ ಮಹಿಮೆಗಾಗಿ ದೇವರಿಗೆ ಕೊಟ್ಟು ಬಿಡಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ಓದುವಾಗ, ನೀವು ನಿಮ್ಮನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಅಂತ. ಇಡೀ ನಮ್ಮ ಟೋಟಲ್ ಲೈಫಲ್ಲಿ ಮಾತ್ರ ಅಲ್ಲ, ನಮ್ಮ ಜೀವಿತ ಮಾತ್ರ ಅಲ್ಲ, ನಮ್ಮ ಜೀವವನ್ನೇ ದೇವರ ಕೈಗೆ ಹಾಕಿಬಿಡಬೇಕು. ಆಗ ಮಾತ್ರ ಸಭೆಯ ಮೂಲಕ ದೇವರಿಗೆ ಮಹಿಮೆ ಆಗ್ತದೆ. ಹಲ್ಲೆಲೂಯಾ. ನಾನು ನೋಡ್ತಾ ಬಂದೆ, ಒಂದನೇದಾಗಿ ಸ್ತುತಿಯ ಮೂಲಕ ದೇವರಿಗೆ ಮಹಿಮೆ ಆಗ್ತದೆ. ನಮ್ಮ ಬಾಯಿ ಸ್ತುತಿಯ ನಾಲಿಗೆ ಆದರೆ ದೇವರಿಗೆ ಮಹಿಮೆ ತರಲಿಕ್ಕೆ ಆಗ್ತದೆ. ಹೇಗೆ? ಏನಾಗ್ತದೆ? ನಿಮ್ಮದೊಂದು ಅಭಿಪ್ರಾಯ ಏನು ನೋಡ್ರಿ, ಆಲೋಚನೆ ಮಾಡಿರಿ. ನಾವು ಸ್ತುತಿ ಮಾಡ್ತಾ ಇರ್ತೇನೆ, ನಾನು ಸ್ತೋತ್ರ ಮಾಡ್ತಾ ಇರ್ತೇನೆ. ಈಗ ನೋಡ್ರಿ, ಕೆಲವು ಸಾರಿ ಏನಾಗಿದೆ ಗೊತ್ತಾ, ನನಗೆ ಇದರ ರೆವಲ್ಯೂಷನ್ ಇಲ್ಲದಿರುವಾಗ ಕೆಲವರ ಬಾಯಲ್ಲಿ ಯಾವಾಗಲೂ ಸ್ತೋತ್ರಪ್ಪ, ನಿನಗೆ ಸ್ತೋತ್ರಪ್ಪ, ಒಳ್ಳೆಯವನೇ, ನಿನಗೆ ಸ್ತೋತ್ರ, ಯೇಸುವೆ ಸ್ತೋತ್ರ ಹೇಳ್ತಾ ಹೋಗ್ತಾ ಇದ್ರು. ನನಗೊಂಥರ ಆಗ್ತಾ ಇತ್ತು, ಎಂತ ಇವರು ಭಕ್ತಿಯನ್ನು ಒಳಗಿಟ್ಕೊಳ್ಬೇಕಲ್ಲ, ಭಕ್ತಿಯನ್ನು ತೋರಿಸಿದಂತ. ಪಾಪ ಅವರು ತೋರಿಸುವುದಲ್ಲ, ಅವ್ರಿಗೆ ಆ ಭಾಗದಲ್ಲಿ ಪ್ರಕಟಣೆ ಆಗಿದೆ. ಅವರ ಬಾಯಿಯನ್ನು ದೇವರ ಒಂದು ಸ್ತುತಿಗಾಗಿ ಸಮರ್ಪಿಸಿಕೊಟ್ಟಿದ್ದಾರೆ. ಅವರು ಇಷ್ಟಪಟ್ಟಿದ್ದಾರೆ, ನನ್ನ ಬಾಯಲ್ಲಿ ಬೇರೆ ಯಾವುದು ಸಂಗತಿಗಳು ಬೇಡ, ನನ್ನ ಬಾಯಲ್ಲಿ ದೇವರ ಸ್ತುತಿ ಒಂದೇ ಇರಲಿ ಎಂಬುದಾಗಿ. ಹಲ್ಲೆಲೂಯಾ. ಮತ್ತೊಂದು ಪ್ರೀಚರ್ ಇದ್ದರು, ಮತ್ತೊಂದು ಪ್ರೀಚರ್ ಹೀಗೆ ಹೇಳ್ತಾ ಇದ್ರು, ನೀವು ಒಂದು ಸಾರಿ ಹಲ್ಲೆಲೂಯಾ ಹೇಳುವಾಗ 1000 ಪಟ್ಟು ಬಲ ಇಳಿದು ಬರ್ತದೆ ನಿಮ್ಮ ಮೇಲೆ ಅಂತ ಹೇಳ್ತಾರೆ. ನನಗೆ ಅದು ಅರ್ಥ ಆಗ್ತಾ ಇರಲಿಲ್ಲ, ಎಂತ ಹೇಳ್ತಾರೆ ಇವರು. ಹೌದಾ, ನಾನು ಹೀಗೆ ಎನಿಸಿಕೊಂಡೆ ಆ ದಿನಗಳಲ್ಲಿ. ಇವ್ರು ಏನೇನೋ ಮಾತಾಡುವಾಗಿದೆ ಅಲ್ಲ. ಕೆಲವು ಸಾರಿ ರೆವಲ್ಯೂಷನ್ ಇಲ್ಲದಿರುವಾಗ ನಾವು ಅನಿಸಿಕೊಳ್ತೇವೆ, ಏನೇನೋ ಒಬ್ಬರಿಗೊಬ್ಬರು ಮಾತಾಡ್ತೇವೆ. ಆದರೆ ಯಾವುದರ ರೆವಲ್ಯೂಷನ್ ಆಗ್ತದೆ ನೋಡಿ, ನಾವು ಅದರಲ್ಲಿ ಗಟ್ಟಿಯಾಗಿ ನಿಲ್ತೇವೆ. ಹಲ್ಲೆಲೂಯಾ. ಸ್ತುತಿಯ ಮೂಲಕ ದೇವರಿಗೆ ಮಹಿಮೆ ಆಗುವುದಂದರೆ ದೊಡ್ಡ ಕಾರ್ಯ ಆಗ್ತದೆ. ನೀವು ನೋಡ್ರಿ, ಎಲ್ಲಿ ಪ್ರೈಸಿಂಗ್ನ ನಾಲಿಗೆ ಇದೆಯೋ, ದೇವರನ್ನು ಸ್ತುತಿ ಮಾಡಿ ಆತನ ಘನತೆಯನ್ನು ವರ್ಣಿಸುವಂಥ ನಾಲಿಗೆ ಇದೆಯೋ, ಅಲ್ಲಿ ನೋಡಿ ದೊಡ್ಡ ಬ್ರೇಕ್ ಥ್ರೂ ಇರ್ತದೆ.
ದೊಡ್ಡ ಒಂದು ಬಿಡುಗಡೆಯ ಅನುಭವ, ದೊಡ್ಡ ಒಂದು ಆಶೀರ್ವಾದದ ಅನುಭವ, ದೊಡ್ಡ ಒಂದು ದೇವರ ಮಹಿಮೆಯನ್ನು ಕಾಣುವ ಒಂದು ಸಂಗತಿ ನಡೀತದೆ. ಹೇಗೆ ಅಂತ ನೀವು ಕೇಳ್ಬೋದು. ನಾನು ಹೇಳ್ತೇನೆ ಕೇಳಿ. ದೇವರ ವಾಕ್ಯದಲ್ಲಿ ಎಂದಾದರೂ ಓದಿದ್ದೀರಾ? ನಾವು ಇಂದಿನ ದಿನಗಳಲ್ಲಿ ಇದನ್ನು ಮಾತಾಡಿದ್ದೇವೆ. ಶುಕ್ರವಾರದ ಸಮಯದಲ್ಲಿ ಹೆಚ್ಚು ಮಾತಾಡಿದ್ದೇನೆ. ಕೀರ್ತನೆಯಲ್ಲಿ ಬರೆದಿದೆ. ನೀವು ಹೇಳ್ಬೇಕೀಗ ಯಾವ ಕೀರ್ತನೆಯಲ್ಲಿ ಬರೆದಿದೆ, ಎಲ್ಲಿದೆ ಎಂಬುದಾಗಿ. ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ ನೀನು ಪವಿತ್ರ ಸ್ವರೂಪನು. ಎಲ್ಲಿ? ಕೀರ್ತನೆಗಳು 22:3 ಕರೆಕ್ಟ್. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ ನೀನು ಪವಿತ್ರ ಸ್ವರೂಪನು. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಂಡ್ರ? ದೇವರಂತೆ ಎಲ್ಲಿ ಸಿಂಹಾಸನ ರೂಢನಾಗ್ತಾನಂತೆ? ಇಸ್ರಾಯೇಲ್ಯರ ಅಂದರೆ ದೇವರು ಆದುಕೊಂಡಂಥ ಜನರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ಅಂದರೆ ಸ್ತೋತ್ರದಲ್ಲಿ ಸಿಂಹಾಸನ ರೂಢನಾಗಿರುವಾತನೇ ನೀನು ಪವಿತ್ರ ಸ್ವರೂಪನಂತ ಹೇಳಿದೆ. ಏನು ಅರ್ಥ ಹಾಗಾದರೆ? ಎಲ್ಲಿ ದೇವರು ಆದುಕೊಂಡಂಥ ಜನಾಂಗ ಇದ್ದಾರೋ, ಇವತ್ತು ಕ್ರಿಸ್ತನಲ್ಲಿ ಅವರ ಹಾಗೆ ನೀವು ಕೂಡ ದೇವರಿಂದ ಆರಿಸಲ್ಪಟ್ಟವರು. ನಮ್ಮ ಬಾಯಲ್ಲಿ ಪ್ರೈಸಿಂಗ್ ಇರುವುದಾದರೆ ದೇವರು ಸ್ತೋತ್ರಗಳಲ್ಲಿ ಸಿಂಹಾಸನ ರೂಢನಾಗ್ತಾನೆ. ಅದರ ಅರ್ಥ ಏನು ಗೊತ್ತುಂಟ? ಒಂದು ಕಡೆ ಫೇತಲ್ಲಿ ನಾವು ನೋಡುವಾಗ ಜೀಸಸ್ ಏಸು ಕ್ರಿಸ್ತರನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಾಗ ಆ ಪ್ರಭಾವ ಸ್ವರೂಪನಾದಂಥ ದೇವರು, ತ್ರೇಕ ದೇವರು ನಮ್ಮಲ್ಲಿ ವಾಸಿಸ್ತಾನೆ, ನಮ್ಮಲ್ಲಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಕಡೆ ನಮ್ಮಲ್ಲಿ ಇರುವ ಆತನು ಎದ್ದು ಹೊರಡಲಿಕ್ಕೆ ಕಾಯ್ತಾ ಇರ್ತಾನೆ ನಮ್ಮ ಮೂಲಕ. ಹಲ್ಲೆಲೂಯಾ. ಆತನು ಎದ್ದು ಹೊರಡುವಂಥ ಉದ್ದೇಶ ಏನು? ತನ್ನ ಕಾರ್ಯವನ್ನು ಮಾಡುವುದಕ್ಕಾಗಿ, ತನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕಾಗಿ. ಈಗ ಅವಕಾಶ ಕೊಡಬೇಕು ಯಾರು? ನಾವು. ವಿ ಆರ್ ದ ಟೆಂಪಲ್ ಆಫ್, ನಾವು ದೇವರ ಆಲಯವಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆತ್ಮನು ನಮ್ಮಲ್ಲಿ ವಾಸಿಸ್ತಾ ಇದ್ದಾನೆ. ಈಗ ಪ್ರೈಸಿಂಗ್ ಮಾಡುವಾಗ ನಮ್ಮಲ್ಲಿ ಇರುವಾತನು ನಮ್ಮ ಸ್ತುತಿಯ ಮೂಲಕ ನಮ್ಮ ವಾತಾವರಣದಲ್ಲಿ ಆತನು ಸಿಂಹಾಸನೂಢನಾಗ್ತಾನೆ. ಹಲ್ಲೆಲೂಯಾ. ಆತನು ಎದ್ದು ಬರ್ತಾನೆ. ಎದ್ದು ಬಂದ ಮೇಲೆ ತನ್ನ ಕಾರ್ಯವನ್ನು ಮಾಡದೇ ಇರ್ತಾನ. ನಾನು ಅನೇಕ ಕಡೆ ಸಂಧಿಸಿದಾಗ ಅನೇಕ ವಿಷಯಗಳನ್ನು ಸೆನ್ಸ್ ಮಾಡಿದ್ದೇನೆ. ಕೆಲವು ಮನೆಗಳಿಗೆ ಹೋದಾಗ ವಾವ್, ನನ್ನ ಸ್ಪಿರಿಟ್ ಬಬಲ್ ಆಗ್ತದೆ. ಇಮ್ಮಿಡಿಯೇಟ್ ಟಂಗ್ಸ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಳಗೆ ಹೋಗುವಾಗಲೇ ಎಂಜಾಯ್ ಮಾಡ್ತದೆ. ಆದರೆ ಕೆಲವೊಂದು ಮನೆಗೆ ಹೋಗುವಾಗ ಭಯಂಕರ ಡಿಸ್ಟರ್ಬೆನ್ಸ್. ಒಮ್ಮೆ ಯಾವಾಗ ಅಲ್ಲಿಂದ ಹೋಗೋದಂತಾಗ್ತದೆ, ಆಗುವುದಿಲ್ಲ ಕುತ್ಕೊಳ್ಳಿಕ್ಕೆ. ನೋಡಿ, ಕಾರಣ ಏನು ಗೊತ್ತುಂಟಾ? ನಾನು ಫಸ್ಟ್ ಹೇಳಿದ ಮನೆ ಎಲ್ಲಿ ಹೋಗುವಾಗ ನಮ್ಮ ಸ್ಪಿರಿಟ್ ಎಂಜಾಯ್ ಮಾಡ್ತದ. ನಿಮ್ಗೆ ಗೊತ್ತುಂಟ? ಸ್ಪಿರಿಟ್ ಎಂಜಾಯ್ ಮಾಡ್ತಾರೆ, ಗೊತ್ತುಂಟ ನಿಮಗೆ? ಬಬಲ್ ಆಗ್ತದೆ, ಗೊತ್ತುಂಟ ನಿಮಗೆ? ದೇವರ ವಾಕ್ಯದಲ್ಲಿ ನಾವು ನೋಡ್ಬೋದು. ಯಾವ ಲೇಡಿ ಸಂಧಿಸುವಾಗ ಒಳಗೆ ಮರಿಯಳು ಎಲಿಜಬೆತ್ತನ್ನ ಸಂಧಿಸುವಾಗ ಏನಾಯ್ತು? ಗರ್ಭದಲ್ಲಿರುವಂಥ ಕೂಸು ಅಲ್ವಾ, ಒಳಗೆ ಬಬಲಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಲ್ಲೆಲೂಯಾ. ಯಾಕೊತ್ತುಂಟ? ಇಬ್ಬರು ಕೂಡ ವಿಲ್ ಆಫ್ ಗಾಡ್ ಅಲ್ಲಿದ್ದಾರೆ, ಪ್ರೆಸೆನ್ಸ್ ಆಫ್ ಗಾಡ್ ಅಲ್ಲಿದ್ದಾರೆ. ಹಲ್ಲೆಲೂಯಾ. ಒಬ್ಬರು ಪ್ರೆಸೆನ್ಸ್ ಆಫ್ ಗಾಡ್ ಅಲ್ಲಿ ದೇವರನ್ನು ಸ್ತುತಿ ಮಾಡುವವರು, ಕೇಳ್ರಿ, ದೇವರನ್ನ ಪ್ರೈಸ್ ಮಾಡುತ್ತಾ ಇರುವವರು, ಇನ್ನೊಂದು ಪ್ರೈಸ್ ಮಾಡುವವರ ಮನೆಗೆ ಹೋಗುವಾಗ ಏನಾಗ್ತದೆ? ಬಬ್ಲಿಂಗ್ ಸ್ಟಾರ್ಟ್ ಆಗದೆ, ಮತ್ತೆಂತ ಸ್ಟಾರ್ಟ್ ಆಗೋದು. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಇರ್ಬೋದು, ದೇವರಿರ್ಬೋದು, ವೆಯ್ಟ್ ಮಾಡ್ತಾ ಇದ್ದಾನೆ ಎದ್ದು ತನ್ನ ಕಾರ್ಯವನ್ನು ಮಾಡುವುದಕ್ಕಾಗಿ. ಆದರೆ ನಾವು ಏನು ಮಾಡ್ತೇವೆ ಅಂದರೆ, ನಮ್ಮ ಬಾಯಿಯ ಮೂಲಕ ಏನು ಮಾಡ್ತೇವೆ? ಆತನನ್ನು ತಡೆ ಹಿಡಿತೇವೆ. ನೀನು ಒಳಗೆದ್ದಿಯಲ್ಲ, ಒಳಗೇನೆ ಕೂತ್ಕೋ, ದುಃಖ ಪಡ್ತಾ ಇರು.
ನಮ್ಮ ಬಾಯಿ ತಡೆಗಟ್ಟುವ ಬಾಯಿ ಆಗಬಾರ್ದು. ನಮ್ಮ ಬಾಯಿ ದೇವರನ್ನು ಖುಷಿಪಡಿಸುವ ಬಾಯಿ ಆಗಬೇಕು. ದೇವರನ್ನು ಸ್ತುತಿ ಮಾಡಬೇಕು, ಯಾವಾಗಲೂ ಸ್ತುತಿ ಮಾಡಬೇಕು, ಯಾವಾಗಲೂ ಸ್ತುತಿ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನೋಡ್ರಿ, ದೇವರನ್ನು ಸ್ತುತಿ ಮಾಡುವ ಬಾಯಿಗಳು ನನ್ನದು ನಿಮ್ಮದು ಆಗುವಾಗ, ಹಲ್ಲೆಲೂಯಾ, ಭಯಂಕರವಾದಂಥ ದೇವರ ಮಹಿಮೆ ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಅಂಥ ವ್ಯಕ್ತಿಗಳ ಜೀವಿತದಲ್ಲಿ ದೊಡ್ಡ ಬ್ರೇಕ್ ಥ್ರೂ ಬರ್ತದೆ. ಅಂಥ ವ್ಯಕ್ತಿಗಳಿಗೆ ಯಾರೇ ಮಾಟ ಮಾಡಲಿ, ಮಂತ್ರ ಮಾಡಲಿ, ಅಥವಾ ವಿರೋಧಿಗಳ ಆಲೋಚನೆ ಏನೇ ಇರಲಿ, ಅದು ಅವರನ್ನು ತಲುಪಲಿಕ್ಕೆ ಭಾರಿ ಕಷ್ಟ ಉಂಟು. ದೇವರನ್ನು ಖುಷಿಪಡಿಸುವಂಥ ಜೀವಿತ ಎಲ್ಲಿದೆಯೋ ಅಲ್ಲಿ ನೇರವಾಗಿ ಹೋಗಿ ಮಂತ್ರ ತಂತ್ರಗಳು ಮುಟ್ಲಿಕ್ಕೆ ಕಷ್ಟ ಉಂಟು, ವಿರೋಧಿಗಳ ಆಲೋಚನೆಗಳು ಮುಟ್ಲಿಕ್ಕೆ ಕಷ್ಟ ಉಂಟು. ಹಲ್ಲೆಲೂಯಾ. ಈಗ ಯೋಬನ ಕಾಲದಲ್ಲಿ ಆ ಲೋಕದಲ್ಲಿ ಯೋಬನ ಕಾಲದಲ್ಲಿ ಯೋಬ ಮಾತ್ರ ದೇವರ ದೃಷ್ಟಿಯಲ್ಲಿ ದೇವರನ್ನು ಖುಷಿಪಡಿಸುವವನಾಗಿ ಕಾಣಿಸಿಕೊಂಡ ಅಲ್ವಾ? ಹೌದಲ್ವಾ? ಸೈತಾನ ಹೋಗಿ ಪರ್ಮಿಷನ್ ಕೇಳಿದರೂ ಕೂಡ ಅವನಿಗೆ ಹೋಗ್ಲಿಕ್ಕೆ ಆಯ್ತಾ? ನೀನು ಬೇಲಿ ಆಗಿದ್ದೀಯಲ್ಲ, ಫಸ್ಟ್ ಬೇಲಿ ತೆಗೆದು ಕೊಡು ಮಾರ ಅಲ್ಲ. ನೀನು ಅವನಿಗೂ ಅವನ ಸೊತ್ತಿಗೂ ಬೇಲಿ ಹಾಕಿದ್ದೀಯಲ್ಲ, ಫಸ್ಟ್ ಬೇಲಿ ತೆಗೆದು ಕೊಡು, ಮತ್ತೆ ನಾನು ಹೋಗ್ತೇನೆ. ಬೇಲಿ ತೆಗೆಯದಿದ್ದರೆ ಅವನಿಗೆ ಹೋಗಲಿಕ್ಕೆ ಆಗೋದೇ ಅಲ್ಲ. ಒಂದು ತಿಳ್ಕೊಳ್ಳಿ, ದೇವರನ್ನು ಪ್ಲೀಸ್ ಮಾಡೋರು, ಬಾಯಿಯ ಮೂಲಕ ದೇವರನ್ನು ಖುಷಿಪಡಿಸುವವರು, ಪ್ರೈಸ್ ಮಾಡುವವರು, ಹಲ್ಲೆಲೂಯಾ, ಅವರು ಒಂದು ದೇವರ ಒಂದು ಕೋಟೆಯ ಆವರಣದಲ್ಲಿರ್ತಾರೆ. ಹಲ್ಲೆಲೂಯಾ. ಓಕೆ, ಇನ್ನು ನಾವು ಹೇಗೆ ಒಂದು ನಮ್ಮ ಬಾಯಿಯ ಮೂಲಕ ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸೋದ್ರ ಮೂಲಕ ದೇವರಿಗೆ ಘನತೆಯನ್ನು ತರ್ಬೋದು. ಯಾಕಂದರೆ ಸ್ತೋತ್ರದಲ್ಲಿ ದೇವರು ವಾಸಿಸ್ತಾನೆ. ದೇವರ ಒಂದು ಚಲಿಸುವಿಕೆ ಹೆಚ್ಚುತ್ತದೆ. ದೇವರ ಚಲಿಸುವಿಕೆ ಹೆಚ್ಚುವಾಗ ದುರಾತ್ಮಗಳ ಕಾರ್ಯಗಳು ಅದು ಲಯವಾಗ್ತದೆ. ಹಲ್ಲೆಲೂಯಾ. ಎಲ್ಲಿ ಯೇಸು ಕ್ರಿಸ್ತನು ಹೋದ್ನೋ, ಎಲ್ಲಿ ಯೇಸು ಕ್ರಿಸ್ತನ ಚಲನೆ ಆಯಿತೋ, ಅಲ್ಲೆಲ್ಲ ಏನಾಯ್ತು? ಸಿಕ್ನೆಸ್ ಬೌ ಡೌನ್ ಆಯಿತು. ಹಲ್ಲೆಲೂಯಾ. ರೋಗ ಬಾಗಲ್ಪಟ್ಟಿತ್ತು, ದೆವ್ವ ನಡುಗಿತ್ತು. ಹಲ್ಲೆಲೂಯಾ. ಸಮಸ್ಯೆಗಳು ಓಡಿ ಹೋಯಿತು. ಗಾಡ್ಸ್ ಪ್ರೆಸೆನ್ಸ್ ಮೂವ್ ಆಗುವಾಗ, ನಾವು ಗಾಡ್ಸ್ ಪ್ರೆಸೆನ್ಸಲ್ಲಿ ಆಪ್ರೇಟ್ ಆಗುವಾಗ, ಹಲ್ಲೆಲೂಯಾ, ಬಾಗತಕ್ಕದ್ದು ಬಾಗ್ತದೆ, ಮಹಿಮೆ ಹೊಂದತಕ್ಕದ್ದು ಮಹಿಮೆ ಹೊಂದ್ತದೆ. ಹಲ್ಲೆಲೂಯಾ. ಎರಡನೇದಾಗಿ, ಹೇಗೆ ಕ್ರೈಸ್ತ ಬಾಳುವೆಯ ಮೂಲಕ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ಬೋದು? ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುವಾಗ ಸ್ತುತಿ ನೋಡಿದೆವು. ಈಗ ಪ್ರಾರ್ಥನೆಯ ಮೂಲಕ ಕೂಡ ದೇವರಿಗೆ ನಾವು ಮಹಿಮೆ ತರಲಿಕ್ಕೆ ಆಗ್ತದೆ. 14ನೇ ಅಧ್ಯಾಯ ಯೋಹಾನ ಸುವಾರ್ತೆ 13ನೇ ವಚನವನ್ನು ಓದುವಾಗ, 14ನೇ ಅಧ್ಯಾಯ 13ನೇ ವಚನ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು, ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೋಡಿ, ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು, ಹೀಗೆ ಮಗನ ಮೂಲಕವಾಗಿ ತಂದೆಗೆ ಏನಾಗ್ತದಂತೆ? ಅದು ನೆರವೇರುವಾಗ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗ್ತದಂತೆ. ಇವತ್ತು ಪ್ರಾರ್ಥನೆಯ ವಿಷಯದಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ಪ್ರಾರ್ಥನೆಯ ವಿಷಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇದ್ದೇವೆ. ಬೈಬಲಲ್ಲಿ ಎಲ್ಲಿ ಕೂಡ ಬರಲಿಲ್ಲ ಯಾರ್ಯಾರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಬೈಬಲಲ್ಲಿ ಎಲ್ಲಿ ಹುಡುಕಿದ್ರೂ ಕೂಡ ನಮಗೆ ಬೈಬಲಲ್ಲಿ ಸಿಗುವುದೇ ಇಲ್ಲ. ಇವತ್ತು ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರ್ಯಾರನ್ನೋ ಪ್ರಾರ್ಥಿಸ್ತಾ ಇದ್ದಾರೆ. ನಾನು ಬೈಬಲ್ ಹುಡುಕಿದೆ, ಇದು ಉಂಟಾ ಬೈಬಲಲ್ಲಿ ನೋಡುವಾಗ? ಇಲ್ಲ. ಬೈಬಲಲ್ಲಿ ಇರೋದು ನಮ್ಮ ಪ್ರಾರ್ಥನೆಯಲ್ಲಿ ತ್ರಯಕತ್ವ ಮಾತ್ರ ಇರಬೇಕು. ಫ್ರೈಡೇ ಟೈಮಲ್ಲಿ ನಾನು ಇದನ್ನು ಟೀಚ್ ಮಾಡಿದ್ದೇನೆ, ಎಷ್ಟು ಜನಕ್ಕೆ ನೆನಪುಂಟು ಗೊತ್ತಿಲ್ಲ. ನಮ್ಮ ಪ್ರಾರ್ಥನೆಯ ಮೂಲಕ ದೇವರಿಗೆ ಮಹಿಮೆ ಆಗಬೇಕಾದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ತ್ರಯಕತ್ವ ಮಾತ್ರ ಇರಬೇಕು. ತ್ರಯಕತ್ವ ಬಿಟ್ಟು ಬೇರೆ ತತ್ವಗಳು ಬಂದರೆ ಅವರಿಲ್ಲ. ಓಕೆ, ಏನು ತಂದೆಯಾದ ದೇವರು ಯಾರಿಗೆ ಪ್ರಾರ್ಥಿಸಬೇಕು? ನಾವು ಯಾರಿಗೆ ಪ್ರಾರ್ಥಿಸಬೇಕು? ಯಾರ್ಯಾರಿಗೆ ಪ್ರಾರ್ಥಿಸಿ ಅಂತ ಬೈಬಲಲ್ಲಿ ಉಂಟಾ? ಇಲ್ಲ. ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡೋದು ನಾವು.
ಯಾರ ಥ್ರೂವಿಂದ? ಮಧ್ಯಸ್ಥಗಾರನಾದಂಥ ಯೇಸುವಿನ ಹೆಸರಿನಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ. ಹಲ್ಲೆಲೂಯಾ. ಒಂದು ನಿಜವಾದ ಪ್ರಾರ್ಥನೆ, ದೇವರಿಗೆ ಮಹಿಮೆ ತರುವಂಥ ಪ್ರಾರ್ಥನೆ ಯಾವುದು ಗೊತ್ತುಂಟ? ತಂದೆಯಾದ ದೇವರಿಗೆ ಯೇಸು ಮಧ್ಯವರ್ತಿ ಒಬ್ಬನೇ, ಬೇರೆ ಯಾರಿಲ್ಲ. ಯೇಸುವಿನ ಹೆಸರಿನಲ್ಲಿ ಪವಿತ್ರಾತ್ಮನ ಸಹಾಯದ ಮೂಲಕ ನೀವು ಪ್ರಾರ್ಥನೆ ಮಾಡುವಾಗ ಏನಾಗ್ತಾರೆ ಗೊತ್ತುಂಟ? ಅದು ಒದಗುವಿಕೆ ಸ್ಟಾರ್ಟ್ ಆಗ್ತದೆ, ಪ್ರಾರ್ಥನೆಗೆ ಆನ್ಸರ್ ಬರ್ತದೆ. ಆಗ ತಂದೆಗೆ ಮಗನ ಮೂಲಕ ಏನಾಗ್ತದೆ? ಮಹಿಮೆ ಆಗ್ತದೆ. ಹಲ್ಲೆಲೂಯಾ. ಇವತ್ತು ನಾವು ತಂದೆಯನ್ನು ಕೂಗಬೇಕಾದ್ರೂ, ತಂದೆಯೇ ಅಂತ ಹೇಳಬೇಕಾದ್ರೂ ಕೂಡ, ದೇವರನ್ನು ತಂದೆ ಅಂತ ಕರಿಬೇಕಾದ್ರೆ ಯಾರ ನಿಮಿತ್ತ? ಮಿಡಿಯೇಟರ್ ಯೇಸು ಕ್ರಿಸ್ತನ ನಿಮಿತ್ತ. ಹೌದಲ್ವಾ? ಇವತ್ತು ತಂದೆಯ ಆ ಒಂದು ಸಾನ್ನಿಧ್ಯದ ಪ್ರವೇಶ ನಮಗೆ ಸಿಕ್ಕಿದೆ ಯಾರ ಮೂಲಕ? ಬೇರೆ ವ್ಯಕ್ತಿಗಳ ಮೂಲಕ ತಂದೆಯ ಸಾನ್ನಿಧ್ಯ ನಮಗೆ ಸಿಕ್ಕಿದ. ಬೇರೆಯವರು ಯಾರಾದರೂ ಪ್ರಾಣ ಕೊಟ್ಟಿದ್ದಾರಾ? ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರಾ? ಇಲ್ಲ. ಆದ್ದರಿಂದ ಒಂದು ತಿಳ್ಕೊಳ್ಳಿ, ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ, ಸ್ಟಾರ್ಟ್ ಮಾಡುವಾಗ ತಂದೆಯಾದ ದೇವರೇ, ಸ್ವಾಮಿ ಇದನ್ನೆಲ್ಲ ಪ್ರೇಯರ್ ಮಾಡ್ತಾ ಒಂದೊಂದು ಪಾಯಿಂಟ್ಗೆ ಪ್ರೇಯರ್ ಮಾಡಬೇಕು. ಪ್ರೇಯರ್ ಮಾಡುವಂಥ ನಾವು ಫಸ್ಟೇ ದೇವರ ಆತ್ಮ ಹತ್ರ ಕೇಳಿರ್ಬೇಕು. ಎಂತ ಗೊತ್ತುಂಟ? ನನಗೆ ಸಹಾಯ ಮಾಡು, ಪ್ರಾರ್ಥನೆಗೆ ಸಹಾಯ ಮಾಡು, ಹೆಲ್ಪ್ ಮೀ. ಹಲ್ಲೆಲೂಯಾ. ಆಗ ನಮ್ಮ ಪ್ರಾರ್ಥನೆ ತ್ರಯಕತ್ವವನ್ನು ಒಳಗೊಂಡ ಪ್ರಾರ್ಥನೆ ಆಗ್ತದೆ. ತಂದೆಯಾದ ದೇವರಿಗೆ ಯೇಸುವಿನ ಹೆಸರಿನಲ್ಲಿ ಪವಿತ್ರಾತ್ಮನ ಸಹಾಯದಲ್ಲಿ ಮಾಡಿದಂಥ ಪ್ರಾರ್ಥನೆಯ ಮೂಲಕ ಮಾತ್ರ ದೇವರಿಗೆ ಮಹಿಮೆ ಉಂಟಾಗ್ತದೆ. ಮೂರನೇದಾಗಿ ಇನ್ನೊಂದು ನಾವು ನೋಡುವಾಗ, ಮಲಾಕಿಯ ಗ್ರಂಥ 2ನೇ ಅಧ್ಯಾಯ 2ನೇ ವಚನ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ದೇವರಿಗೆ ಮಹಿಮೆ ಆಗ್ತದೆ. ಮಲಾಕಿ 2:2 ನೋಡುವಾಗ, ಇಂತೆನ್ನುತ್ತಾನೆ, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ನಾಮವನ್ನು ಘನಪಡಿಸಬೇಕೆಂಬ ಆಜ್ಞೆಯನ್ನು, ನೋಡಿ, ನನ್ನ ನಾಮವನ್ನು ಘನಪಡಿಸಬೇಕೆಂಬ ಆಜ್ಞೆಯನ್ನು ನೀವು ಆಲಿಸಿ ಮಂದಟ್ಟು ಮಾಡಿಕೊಳ್ಳದಿದ್ದರೆ ನಾನು ನಿಮಗೆ ಶಾಪವನ್ನು ಬರಮಾಡುವೆನು. ನೋಡಿ, ಇದು ಓಲ್ಡ್ ಟೆಸ್ಟ್ ಬಹಳ ಟಫ್. ಅಲ್ಲಿ ದೇವರು ಅಲ್ಲಿ ಮಲಕಿಯ ಗ್ರಂಥದಲ್ಲಿ ಏನು ಹೇಳ್ತಾ ಇದ್ದಾನೆ ಅದು ಕೇಳಿಕೆ ಭಾಳ ಟಫ್ ಆಗ್ತದೆ ಅಲ್ವಾ? ಏನು ಹೇಳ್ತಾ ಇದ್ದಾನೆ? ಸೇನಾಧೀಶ್ವರ ಯೆಹೋವನು ಇಂತನ್ನುತ್ತಾನೆ, ನನ್ನ ನಾಮವನ್ನು ಘನಪಡಿಸಬೇಕೆಂಬ ಆಜ್ಞೆಯನ್ನು ನೀವು ಆಲಿಸಿ ಮಂದಟ್ಟು ಮಾಡಿಕೊಳ್ಳದಿದ್ದರೆ ನಾನು ನಿಮಗೆ ಶಾಪವನ್ನು ಬರಮಾಡುವೆನು, ನಿಮಗೆ ಆಶೀರ್ವಾದವಾಗಿ ದಯಪಾಲಿಸಿದವುಗಳನ್ನು ಶಪಿಸುವೆನು. ಹೌದು, ನನ್ನ ಆಜ್ಞೆಯನ್ನು ನಿಮ್ಮಲ್ಲಿ ಯಾರು ಮಂದಟ್ಟು ಮಾಡಿಕೊಳ್ಳದ ಕಾರಣ ಅವುಗಳನ್ನು ಶಪಿಸುವೆನು. ದೇವರ ಆಜ್ಞೆಯನ್ನು ಮಂದಟ್ಟು ಮಾಡದೆ ಅದರಲ್ಲಿ ಜೀವಿಸದೆ ಇರುವವರ ಫ್ರೂಟ್ ಯಾವುದು? ಕರ್ಸ್ ಅಲ್ವಾ? ಇದೀಗ ಹೊಸ ಒಡಂಬಡಿಕೆ ಕಾಲದಲ್ಲಿ ನೋಡ್ರಿ, ಒಂದು ತಿಳ್ಕೊಳ್ರೆ, ದೇವರು ಶಪಿಸುವ ದೇವರಾಗಿ ಕಾಣಿಸಿಕೊಳ್ಳಿಲ್ಲ. ಅದು ನಮಗೆ ಸಿಕ್ಕಿದೊಂದು ದೊಡ್ಡ ಕೃಪೆ. ಆದರೂ ಏನಾಗ್ತದೆ ಅಂತ ಹೇಳ್ತಾರೆ, ಶಾಪ ಆಪರೇಟ್ ಆಗ್ತದೆ. ಹೇಗಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಕಾಲದಲ್ಲಿ ನೇರವಾಗಿ ದೇವರ ವಿಧಿ ನಿಯಮಗಳನ್ನು ಅವರು ಕೈಕೊಳ್ಳದಿದ್ದರೆ ದೇವರೇ ಬಿಟ್ಟುಕೊಡ್ತಾ ಇದ್ದ, ವೈರಿಯ ಕೈಗೆ ಬಿಟ್ಟುಕೊಡ್ತಾ ಇದ್ದ, ವೈರಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದ. ಈ ದಿನಮಾನಗಳಲ್ಲಿ ಹಾಗಲ್ಲ, ದೇವರು ಬಿಟ್ಟುಕೊಡೋದಲ್ಲ. ದೇವರೊಂದು ಆಶೀರ್ವಾದದ ಬಾಗಿಲು ತೆರೆದುಕೊಟ್ಟಿದ್ದಾನೆ. ಅದರಲ್ಲಿ ಯಾರಿಗೆ ನಿಲ್ಲಿಕ್ಕೆ ಮನಸ್ಸಿಲ್ವೋ ಅವರಾಗಿಯೇ ಅವಕಾಶ ಕೊಡ್ತಾರೆ ಸೈತಾನನಿಗೆ. ಶಾಪಕ್ಕೆ ಅವರಾಗಿ ಅವಕಾಶ ಕೊಡ್ತಾರೆ. ಹಾಗಾದರೆ ಇದು ಏನು ಹೇಳ್ತದಂದರೆ, ಕರೆಕ್ಟಾಗಿ ಆಲೋಚನೆ ಮಾಡುವಾಗ ಸೇನಾಧೀಶ್ವರನಾದ ಯೆಹೋವನು ಇಂತನ್ನುತ್ತಾನೆ, ನನ್ನ ನಾಮವನ್ನು ಘನಪಡಿಸಬೇಕೆಂಬಂಥ ಆಜ್ಞೆಯನ್ನು ನೀವು ಆಲಿಸಿ ಮಂದಟ್ಟು ಮಾಡಿಕೊಳ್ಳದಿದ್ದರೆ. ಒಂದು ವೇಳೆ ಯಾರು ಮಂದಟ್ಟು ಮಾಡ್ತಾರೆ ದೇವರ ಆಜ್ಞೆ ಯಾವುದು? ಆತನ ನಾಮವನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ದೇವರ ಆಜ್ಞೆ ಇಸ್ರಾಯೇಲಿಯರಿಗೆ. ಇವತ್ತು ಕ್ರೈಸ್ತ ಸಭೆಗೂ ಕೂಡ ಅದು ಆಜ್ಞೆಯೇ ಅಲ್ವಾ? ಯೇಸು ಸ್ವಾಮಿ ಹೇಳಿದಲ್ಲ, ಚಿಂತೆ ಮಾಡಬೇಡ್ರಿ, ಅದು ಕೂಡ ಒಂದು ಆಜ್ಞೆ. ಹಾಗೆಯೇ ದೇವರ ಮಹಿಮೆಗಾಗಿ ಇರುವವರು, ಇದು ದೇವರ ಆಜ್ಞೆ ಅಲ್ವಾ?
ಅದನ್ನು ಮಂದಟ್ಟು ಮಾಡಿಕೊಳ್ಳದಿದ್ದರೆ ಹೇಗೂ ಮನಸ್ಸಿಗೆ ಬಂದ ಹಾಗೆ ಪ್ರಾರ್ಥಿಸೋದು, ಮನಸ್ಸಿಗೆ ಬಂದ ಹಾಗೆ ಜೀವಿಸೋದು, ಮಾತಾಡೋದು ಎಲ್ಲ ಮಾಡ್ತಾ ಹೋದರೆ ಅದು ನಮ್ಮ ಆಶೀರ್ವಾದಕ್ಕೆ ಅಡ್ಡಿಯಾಗಿ ನಿಲ್ತದೆ. ದೇವರ ಬಳಿಗೆ ಬಂದರೂ ಕೂಡ ನಾವು ದೇವರ ವಾಕ್ಯವನ್ನು, ಆಜ್ಞೆಯನ್ನು ಮಂದಟ್ಟು ಮಾಡಿಕೊಳ್ಳದೆ ಹೋಗುವಾಗ ಏನಾಗ್ತದಂತ, ಶಾಪ ದೇವರು ಕಳಿಸೋದಂತ ಹೇಳಲಿಕ್ಕೆ ಆಗೋದಿಲ್ಲ. ಹೊಸ ಒಡಂಬಡಿಕೆಯ ಇದನ್ನು ನೋಡುವಾಗ, ಒಡಂಬಡಿಕೆಯ ಆಧಾರವನ್ನು ಡೀಪಾಗಿ ಸ್ಟಡಿ ಮಾಡುವಾಗ, ಹಲ್ಲೆಲೂಯಾ, ಇಲ್ಲದ್ರೆ ಒಡಂಬಡಿಕೆಗೆ ಅರ್ಥ ಬರೋದಿಲ್ಲ. ಒಂದು ವೇಳೆ ದೇವರೇ ಕಳಿಸ್ತಾ ಇದ್ದಾನೆ, ದೇವರೇ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಹೊಸ ಒಡಂಬಡಿಕೆ ಅನ್ನೋದಕ್ಕೆ ಅರ್ಥ ಬರುವುದಿಲ್ಲ. ಈ ಒಂದು ಕೃಪಾ ಸಮಯ ಅಂತ ಹೇಳಿದ ಮೇಲೆ ದೇವರು ಕಾದುಕೊಂಡಿದ್ದಾನೆ. ಆದರೂ ಕೂಡ ಒಂದು ವೇಳೆ ಮಂದಟ್ಟು ಮಾಡಬೇಕಾದನ್ನು ಮಂದಟ್ಟು ಮಾಡದೆ ನಾನು ನನ್ನ ಇಚ್ಛೆ ಆಲೋಚನೆ ಪ್ರಕಾರ ಹೋಗಿ ದೇವರನ್ನು ದುಃಖಪಡಿಸೋದಾದರೆ ನಾನು ಶಾಪದ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ ಎಂಬುದಾಗಿ ಲೆಕ್ಕ. ನಾನಾಗಿ ಆ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ ಎಂಬುದಾಗಿ ಲೆಕ್ಕ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನ, ಕೇಳಲಿಕ್ಕೆ ಸ್ವಲ್ಪ ಕಠಿಣ ಆಗ್ತದೆ, ಆದರೆ ಇದು ನಮ್ಮನ್ನು ಬ್ಲೆಸ್ ಮಾಡುವಂಥದ್ದಾಗಿದೆ. ಹಲ್ಲೆಲೂಯ, 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 ಹಲ್ಲೆಲೂಯ. ದೇವರು ಕ್ರಿಸ್ತನನ್ನು ಕಳುಹಿಸಿ ತನ್ನ ಜನರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಒಂದು ಕಾಲ ಬಂದಾಗ ತನ್ನ ಕೋಪ ರೌದ್ರವನ್ನು ತೋರಿಸ್ತಾನೆ ಆತನು. ಅದಕ್ಕಿಂತ ಮುಂಚೆ ಬರುವಂಥ ಕೋಪಗಳು ಕೂಡ ಉಂಟು, ಸಭೆಯ ಮೇಲೆ ಬರುವಂಥ ಕೋಪಗಳು ಕೂಡ ಉಂಟು. ಅದು ನಾಶನಕ್ಕೆ ಬಿಡುವಂಥ ಕೋಪ ಅಲ್ಲ. ಕೋಪ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಕೋಪ, ದೇವರ ಕೋಪ ತೋರಿ ಬರ್ತದೆ. ಅದು ನಾಶನಕ್ಕೆ ನಡೆಸುವಂಥ ಕೋಪ ಅಲ್ಲ. ನಾಶನದಿಂದ ಜನರು ತಪ್ಪಿಸಲ್ಪಡಬೇಕೆಂಬುದಾಗಿ ಅವರಿಗೆ ಒಂದು ಏನು ಶಿಕ್ಷೆ, ಅದೊಂದು ತಿರುಗಿಕೊಳ್ಳಬೇಕೆಂಬುದಕ್ಕಾಗಿ ಆ ಕೋಪ. ಹಲ್ಲೆಲೂಯ. ಲೈಕ್ ಈಗ ತಂದೆ ತಾಯಿಗಳು ನಾವಿದ್ದೇವೆ ಮತ್ತು ಮಕ್ಕಳನ್ನು ಕದಿಯುವ ಕಳ್ಳರಿದ್ದಾರೆ. ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಹೊಡಿತೇವೆ, ನಾವು ಬಡಿತೇವೆ ಅಲ್ವಾ? ಆದರೆ ನಮ್ಮ ಒಳ್ಳೆ ತಂದೆ ತಾಯಿಯ ಒಂದು ಉದ್ದೇಶ ಏನು ಉದ್ದೇಶ? ಅವರು ರಾಂಗ್ ರೂಟಲ್ಲಿ ಹೋಗದೆ ಒಂದು ಆಶೀರ್ವಾದದ ಮಾರ್ಗದಲ್ಲಿ ಹೋಗಿ ತಮ್ಮ ಕಾಲಲ್ಲಿ ಒಂದು ನಿಂತುಕೊಂಡು ಅಭಿವೃದ್ಧಿ ಆಗಲಿ ಎಂಬುದಾಗಿ ತಂದೆ ತಾಯಿಯ ಒಂದು ಹೃದಯ. ಅದೇ ಕಳ್ಳರು ಬರ್ತಾರೆ, ಕಳ್ಳರು ತಗೊಂಡು ಹೋಗ್ತಾರೆ, ಮಕ್ಕಳು ಬೊಬ್ಬೆ ಹಾಕುವಾಗ ಹೊಡಿತಾರೆ, ಬಡಿತಾರೆ, ಎಲ್ಲ ಮಾಡ್ತಾರೆ. ನೋಡಿ, ಕಳ್ಳರು ಅನ್ನೋದಾಗ ನೆನಪಾಯಿತು, ಇಲ್ಲಿ ಮೊದಲೆಲ್ಲ ತುಂಬ ಕಾಡಿತ್ತು, ಈಗ ಸ್ವಲ್ಪ ಕಾಡೆಲ್ಲ ಕಡಿಮೆ ಆಗಿದೆ. ಅಲ್ಲಿ ರಸ್ತೆಯಲ್ಲಿ ಪಾಪ ಒಂದು ಹೆಣ್ಣು ಮಗಳು, ಅವರಿಗೆ ಊರಿಗೆ ಹೋದರು, ಹೆಣ್ಣು ಮಗಳು ಮತ್ತು ಅವಳ ತಮ್ಮ ಸ್ಕೂಲ್ಗೆ ಹೋಗ್ತಾಯಿದ್ರು. ಒಂದು ಗಾಡಿ ಬಂತು, ಟೆಂಪೋದಾಗಿ ಯಾವುದೋ ಒಂದು ಗಾಡಿ, ತುಂಬ ಬೈ ತುಂಬಿಕೊಂಡಿದ್ದಾರೆ, ಬೈ ಹುಲ್ಲು ತುಂಬಿಕೊಂಡಿದ್ದಾರೆ, ಒಣ ಹುಲ್ಲು, ಡ್ರೈ. ಆಗೇನು ಆ ಗಾಡಿ ಬಂದು ನಿಂತು ಏನು ಮಾಡಿತ್ತಂದರೆ, ಕೈಗೆ ಸಿಕ್ಕಿದ್ದು ಅಕ್ಕನೇ ಸಿಕ್ಕಿದ್ದು. ಆಕೆ ಆಗ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಏನೋ. ಅವಳನ್ನು ಹಿಡಿದುಕೊಂಡು ಎಳಿವಾಗ ಅವಳಿಗೆ ಒಂದು ದೇವರೇ ಆಲೋಚನೆ ಕೊಟ್ಟದ್ದು. ಆ ಟೆಂಪೋದ ಡೋರ್ ಉಂಟಲ್ಲ, ಅದರ ಆಚೆ ಕೈ ಓಪನ್ ಮಾಡಿದ್ಲು ಅವಳು. ಹೀಗೆ ಹಿಂದೆ ತಮ್ಮ ಹಿಡಿದು ಬೊಬ್ಬೆ ಹಾಕಿ ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿದ. ಒಂದು ವೇಳೆ ತಮ್ಮನನ್ನು ಹಿಡಿತಿದ್ರೆ ಅವನನ್ನು ಹೀಗೆ ಎತ್ತಿ ಹಾಕ್ಬೋದಿತ್ತು. ಇವಳನ್ನು ಹಿಡ್ದದ್ದು ಯಾವ ಉದ್ದೇಶದಿಂದ ಹೆಣ್ಮಗಳನ್ನು ಹಿಡ್ದಿದ್ದಾರೆ ಗೊತ್ತಿಲ್ಲ. ನಾನು ಎಣಿಸೋದು, ಹಿಡಿದು ಕೂಡಲೇ ಅಮಲ್ದು ಏನಾದರೂ ಗೊತ್ತುಂಟಲ್ಲ, ಏನು ಹೇಳ್ತಾರೆ, ಹಾಗೆ ಬೇಹೋಶ್ ಆಗುವಂಥದ್ದು ಕೊಟ್ಟರೆ ಮತ್ತೆ ಬೈ ಹುಲ್ಲಿನ ಅಡಿಯಲ್ಲಿ ಹಾಕಿಕೊಂಡು ಹೋಗುದಂತ ನಾನು ಎಣಿಸ್ತಾ ಇದ್ದೆ. ಒಂದು ವೇಳೆ ಆ ಮಗಳನ್ನು ಅವರು ಹಿಡಿತಾ ಇದ್ದರೆ ಯಾವ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ರು ಎಣಿಸೋದೆ ಭಾಳ ಬೇಸರ ಆಯಿತು. ಆ ಮಕ್ಕಳು ಪಾಪ ಇಲ್ಲಿ ಊರಲ್ಲಿದ್ದಾಗ ಕಾಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು, ಚಪ್ಪಲೆಲ್ಲ ಇಲ್ಲ, ತುಂಬ ಬಡತನ. ನಾನು ಅವ್ರನ್ನ ಕರ್ಕೊಂಡು ಹೋಗಿ ಚಪ್ಪಲೆಲ್ಲ ಕೊಟ್ಟಿದ್ದೇನೆ. 3 ದಿವಸ ಒಳ್ಳೆ ಚಪ್ಪಲಲ್ಲಿ ತಿರುಗಿದ್ದು, 4ನೇ ದಿವಸ 20 ಚಪ್ಪಲಿಲ್ಲ. ಅದು ಅಂಕಲ್ ನಮಗೆ ಕಷ್ಟ ಆಗ್ತದೆ, ಅದಕ್ಕೆ ನಾವು ತೆಗೆದಿಟ್ಟಿದ್ದೇವೆ ಅಂತೆ. ಅವನದ್ದು ಎಲ್ಲ ಬಿಸಾಡಿ ಹೋಯ್ತಂತೆ, ಬರುವಾಗ ಬಿಸಾಡಿ. ಕೆಲವು ಸರಿ ಅದು ಸೆಣಿಸ್ಬೇಕಾಗ್ತದೆ, ಪಂಜಿನ ಮೀಪಾನ ಕೂಡ
ಕೆಸರು ಅದು ಸಹ ನೋಡ್ಕೊಳ್ಬೇಕಾಗ್ತದಂತ ಎಣಿಸಿದೆ. ಏನೇ ಇರಲಿ, ಆಯ್ತಾಯ್ತು. ಮತ್ತೆ ನಾನು ಹೇಳಿದೆ, ಆಯಿತು ನೀವು ಬರೀ ಕಾಲಲ್ಲಿ ಹೋಗೋದು ಒಳ್ಳೇದು ಅಂತ ಹೇಳಿದೆ. ಹೋಗ್ತಾ ಇದ್ರು. ಕಾಸ್ಟ್ಲಿ ಚಪ್ಪಲ್ ತೆಗಿಸಿ ಕೊಟ್ಟದ್ದು. ನನಗೆ ಅದೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಒಂದು ಫೋನ್ ಬಂತು, ಜಾನ್ಸನ್ರೇ ಕಟ್ಪಾಡಿಯಲ್ಲಿ ಒಬ್ಬಳು ಬಟ್ಟೆ ಇಲ್ಲದವಳು ಸುತ್ತಾ ಇದ್ದಾಳೆ ಅಂತ. ನಾನು ಹೆಂಡತಿದ್ದು ನೈಟ್ ತಕ್ಕೊಂಡು ಒಬ್ಬಳನ್ನು ಕರ್ಕೊಂಡು ನನ್ನ ಮಕ್ಕಳನ್ನು ಕರ್ಕೊಂಡು ಓಡಿದೆ. ಲೇಡಿ ಬೇಕಲ್ಲ, ಏನಾದರೂ ಮಾಡಿ ಹೆಂಗಸರ ಹತ್ರ ಇಡಿಸಿ ಒಂದು ನೈಟಿ ಆದರೂ ಹಾಕಿಬಿಡುವ ಅಂತ. ಹೋಗುವಾಗ ಅವರು ಹೋಗಿ ಆಗಿದೆ. ಮತ್ತೆ ಗೊತ್ತಾಯ್ತು ಅದು ಯಾರು ಅಂತ. ಅವರಿಗೆ ನೈಟಿ ಹಾಕುವಾಗಿಲ್ಲ. ಎನಿವೆ ಅದೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಈಗ ನಾನು ಎಣಿಸ್ತಾ ಇದ್ದೆ, ಕಳ್ಳ ಕದ್ದುಕೊಂಡು ಹೋದವ ಯಾವ ರೀತಿ ಹಿಂಸೆಗೆ ಒಳಪಡಿಸ್ತಾನೆ. ಅದೇ ಪ್ರಕಾರ ಕೋಪ, ದೇವರದು ಕೋಪ, ತಂದೆಯಾದ ದೇವರ ಕೋಪ ಆ ಕಳ್ಳನ ರೀತಿಯಲ್ಲಿ ನಾಶಪಡಿಸುವಂಥ ಕೋಪ ಅಲ್ಲ ಈ ದಿನಮಾನಗಳಲ್ಲಿ. ಹಲಲುಯ ಹಲಲುಯ. ಹಳ ಒಡಂಬಡಿಕೆ ಕಾಲದಲ್ಲಿ ಅವನಿಗೆ ಚಾನ್ಸೇ ಇಲ್ಲ. ಹೊಸ ಒಡಂಬಡಿಕೆ ಕಾಲದಲ್ಲಿ ಕೃಪಾ ಸಮಯದಲ್ಲಿ ಒಂದು ಚಾನ್ಸ್, ನಮಗೆ ಒಂದು ಚಾನ್ಸ್. ಆದ್ದರಿಂದ ದೇವರ ನಾಮವನ್ನು ಘನಪಡಿಸಬೇಕೆಂಬಂಥ ಆಜ್ಞೆಯನ್ನು ನಾವು ತಿಳಿದ ನಂತರ ಅದನ್ನು ಮಂದಟ್ಟು ಮಾಡಿಕೊಂಡು ಹಾಗೆ ಜೀವಿಸಬೇಕು ನಾವು. ಹಲ್ಲೆಲೂಯ ಹಲ್ಲೆಲೂಯ. ಬೇಕಂತಲೇ ನಮಗೋಸ್ಕರ ನಾಶನದ ಡೋರ್ಗಳನ್ನು ನಾವು ಓಪನ್ ಮಾಡಿಕೊಳ್ಳಬಾರ್ದು. ದೇವರು ಓಪನ್ ಮಾಡೋದಲ್ಲ. ದೇವರು ಆಲ್ರೆಡಿ ಜೀವ ಮತ್ತು ಮರಣ ಇಟ್ಟಿದ್ದಾನೆ ಅಲ್ವಾ, ಆಶೀರ್ವಾದ ಮತ್ತು ಶಾಪ ಇಟ್ಟಿದ್ದಾನೆ. ಇವತ್ತು ಕ್ರಿಸ್ತನಲ್ಲಿ ಇರುವವರು ಏನು ಗೊತ್ತುಂಟ, ಯಾವುದನ್ನು ಆರಿಸಿಕೊಳ್ಳಬಹುದು. ಹಾಗೆ ಕ್ರಿಸ್ತನಲ್ಲಿ ಇದ್ದುಕೊಂಡು ಜೀವದ ಹಾದಿಯಲ್ಲಿ ಹೋಗಿ ದೇವರನ್ನು ಮಹಿಮೆ ಪಡಿಸ್ಬೋದು. ಹಲ್ಲೆಲೂಯ. ನಾವೊಂದು ತೀರ್ಮಾನ ಮಾಡಿಕೊಳ್ಳೋಣ. ನಮ್ಮ ಜೀವಿತ ಕಾಲದಲ್ಲಿ ಇನ್ನೂ ಕೂಡ ಅನೇಕ ವಿಷಯಗಳು ಉಂಟು ಪ್ರಿಯರೇ. ಜೀವಿತ ಕಾಲದಲ್ಲಿ ನಾನು ದೇವರಿಗೆ ಮಹಿಮೆ ಪಡಿಸುವಂಥ ವ್ಯಕ್ತಿ ಆಗ್ತೇನೆ, ದೇವರ ಚಿತ್ತವನ್ನು ನೆರವೇರಿಸುವಂಥ ವ್ಯಕ್ತಿ ಆಗ್ತೇನೆ ಎಂಬುದಾಗಿ ನಾವು ಒಂದು ತೀರ್ಮಾನ ಮಾಡಿಕೊಳ್ಳೋಣ. ಒಂದು ಕ್ಷಣ ನಾವು ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ದೇವರಿಗೆ ಮಹಿಮೆ ಪಡಿಸಬೇಕಾದವರೇ ಮಂದಟ್ಟು ಮಾಡಿಕೊಳ್ಳೋಣ. ಇಸ್ರಾಯೇಲರ ಹಾಗೆ ದೇವರು ಸಭೆಯ ಮೂಲಕ ಮಹಿಮೆ ಹೊಂದಿಕೊಳ್ಳೋದಕ್ಕೆ ಇಷ್ಟಪಟ್ಟವ, ಸಭೆಯ ಮೂಲಕ ಖುಷಿ ಪಡುವುದಕ್ಕಾಗಿ ಇಷ್ಟಪಟ್ಟವ. ದಿಸ್ ಇಸ್ ವರ್ಡ್ ಆಫ್ ಗಾಡ್. ನಮ್ಮ ಬಾಯಿಯ ಮೂಲಕ ಸ್ತುತಿ ಹೊರಡುವಾಗ ಆತನಿಗೆ ಮಹಿಮೆ ಆಗ್ತದೆ. ನಮ್ಮ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿರುವಾಗ ಆತನಿಗೆ ಮಹಿಮೆ ಆಗ್ತದೆ. ದೇವರ ಮಾತು ಮಹಿಮೆ ಪಡಿಸುವುದಕ್ಕಾಗಿ ಕರೆಯಲ್ಪಟ್ಟವರೆಂಬಂಥ ಮಾತು, ಇನ್ನಿತರ ಮಾತುಗಳಲ್ಲಿ ನಾವು ನಡೆಯುವಾಗ, ಅದನ್ನು ಆ್ಯಕ್ಟ್ ಮಾಡುವಾಗ ದೇವರಿಗೆ ಖುಷಿ ಆಗ್ತದೆ. ಅದನ್ನು ಬಿಟ್ಟು ನಾವು ಹೆಜ್ಜೆ ತೆಗೆಯುವುದಾದರೆ ದೇವರು ದುಃಖಕ್ಕೊಳಗಾಗ್ತಾನೆ, ಸೈತಾನನು ಖುಷಿಗೆ ಒಳಗಾಗ್ತಾನೆ. ಇಮಿಡಿಯೇಟ್ ಬಂದು ತನ್ನ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಡೋರ್ ಓಪನ್ ಆದರೆ, ಬಾಗಿಲು ತೆರೆಯಲ್ಪಟ್ಟರೆ, ಅವಕಾಶಗಳು ಸಿಕ್ಕಿದ್ರೆ ವಿರೋಧಿಗಳು ಹೋಗುತ್ತಾರೆ. ಇವತ್ತು ನನ್ನ ಜೀವಿತದಲ್ಲಿ ಯಾರಿಗೆ ಅವಕಾಶ? ದೇವರು ಕ್ರಿಸ್ತನಲ್ಲಿ ನನ್ನ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ತನ್ನ ಮಗನನ್ನಾಗಿ ಮಗಳನ್ನಾಗಿ ಮಾಡಿದ್ದಾನೆ. ಆದ್ದರಿಂದ ನಮ್ಮ ಬಾಯಲ್ಲಿ ಸ್ತೋತ್ರ ಇರಲಿ. ನಮ್ಮ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಪವಿತ್ರಾತ್ಮನ ಸಹಾಯದೊಂದಿಗೆ ಇರಲಿ. ದೇವರ ಮಾತು, ಪ್ರತಿಯೊಂದು ಮಾತಲ್ಲಿ ನಾವು ಪ್ರತಿ ಕ್ಷಣ ಕಾಣಿಸಿಕೊಳ್ಳುವುದಕ್ಕೆ ಅರ್ಪಿಸೋಣ. ದೇವರು ಮಹಿಮೆ ಹೊಂದಿಕೊಳ್ತಾನೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು యేసయ్య, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య, ನಿನ್ನ ವರ್ಣಿಸಲಾಗದು. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ದಿನದಲ್ಲಿ ಲೈವಲ್ಲಿ ಇರುವವರನ್ನು ನಿನ್ನ ಹತೋಟಿಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ನೀನು ನಮ್ಮ ಮೂಲಕ
ಸ್ತುತಿ ಮಹಿಮೆಯನ್ನು ಬಯಸಿದಂಥ ದೇವರು. ಕರ್ತ ನಿನ್ನ ಕಾರ್ಯವನ್ನು ಕಂಟಿನ್ಯೂ ಆಗಿ ಸಭೆಯ ಮೂಲಕ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬರು ಆಶೀರ್ವಾದವನ್ನು ಕಾಣಲಿ. ನಿನ್ನ ವಾಕ್ಯ ನಮಗೆ ಆಶೀರ್ವಾದದಾಯಕವಾಗಿದೆ ದೇವರೇ. ಕರ್ತನೆ, ನಿನ್ನ ಆಶೀರ್ವಾದಕ್ಕೆ ಡೋರ್ ಓಪನ್ ಮಾಡ್ತಾ ಹೋಗುವವರಾಗಬೇಕು. ನೀನು ಶಿಲುಬೆಯಲ್ಲಿ ಬಿಡುಗಡೆ ಮಾಡಿದಂಥ ಆಶೀರ್ವಾದನ ಈ ಲೋಕ ಯಾತ್ರೆಯಲ್ಲಿ ಅನುಭವಿಸಿ ನಿನಗೆ ಮಹಿಮೆ ತರುವವರಾಗಬೇಕು. ಅದಕ್ಕಾಗಿ ಪರಿಶುದ್ಧಾತ್ಮನೆ ಸಹಾಯ ನೀಡಿ ನಡೆಸು. ಪರಿಶುದ್ಧಾತ್ಮನೆ ನಮಗೆ ಜ್ಞಾನ ಕೊಡು, ನಮಗೆ ಬಲ ಕೊಡು. ನಿನ್ನ ಚಿತ್ತವನ್ನೇ ನಮ್ಮ ಮೂಲಕ ನೆರವೇರಿಸಿಕೋ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್.